ಇವತ್ತು ಕೂಡ ನಂಜುಂಗಡ ರೋಡ್ ಹೊರಟಿದ್ದೆ, ಹೋಗಿ ವಾಪಸ್ ಬಂದೆ. ಆ್ಯಕ್ಚುಲಿ 3 ಕಿಲೋಮೀಟರ್ಸ್ ಸುಮ್ಮನೆ ಅನ್ನೆಸೆಸರಿ ವಾಕ್ ಮಾಡಿದ್ದೀನಿ. ಈಗ ಆಲ್ರೆಡಿ 3+ ಕಿಲೋಮೀಟರ್ಸ್ ಆಗಿದೆ. 3.1 ಸಮಥಿಂಗ್ ಎಷ್ಟು ಆಗಿದೆ. ಅಷ್ಟು ದೂರ ಹೋದೆ, ಲಿಫ್ಟ್ ಸಿಕ್ಕಲಿಲ್ಲ, ವಾಪಸ್ ಬಂದೆ. ಪೊಲೀಸವರು ಫ್ಯಾಮಿಲಿ ಇಟ್ಟಿರ್ಬೋದು. ಟ್ರೈದಲ್ಲಿ ಹೋಗೋಕ್ಕೆ ಅಂತ ಹೊರಟಿದ್ದೀನಿ, ನೋಡೋಣ ಏನಾಗುತ್ತೆ. ಆಲ್ರೆಡಿ 3 ಕಿಲೋಮೀಟರ್ ಸುಮ್ಮನೆ ಅನ್ನೆಸರಿ ನಡೆದಿದ್ದಾಯಿತು. ಶಬ್ದ ಅಲ್ಲಿ ಮುಂದೆ ಯಾರಿದ್ದಾರೆ ನೋಡಿದ್ರು, 12A5704. ಅಲ್ಲಿ ಮುಂದೆ ಯಾರೂ ಇಲ್ಲ, ಹೀರೋ ಒಬ್ಬನೇ ಹೋಗ್ತಾ ಇರೋದು, ಸುಮ್ಮನೆ ಯಾರು ನೋಡ್ಕೊಂಡು. ಶಬ್ದ ಷಣ್ಮುಗಂತ ಶಶಿಧರ ದೀಕ್ಷಿತ್. ಆ್ಯಕ್ಚುಲಿ ಈ ಪಾರ್ಕಿಂದ ಹೊರಗಡೆ ಬಂದಲ್ಲ, EL6126 ಈ ಗಾಡಿ, K09. ಇದರಿಂದ ಬಂದಲ್ಲ, ಯಾವುದು ವಿಶಾಲ್ ರೆಡ್ಡಿ ತಮಿಳ್ ಆ್ಯಕ್ಟರ್ ಇದ್ದಾನಲ್ಲ, ಸರ್ಜಾ ಫ್ಯಾಮಿಲಿ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸದ್ಯಕ್ಕೆ, ಅದಕ್ಕೆ ತೋರಿಸ್ತಾ ಇರೋದು. ಅವನು ತಮಿಳಿಯನ್, ಷಣ್ಮುಗಂ ತಮಿಳಿಯನ್. ಈ ಬೋಳಿ ಮಗ ಬೇಕಾಗತ್ತ ಬರ್ತಾರದು ಈ ಥರ. ಹತ್ತಾಗ ಹೋಗಲ್ಲ, ಎತ್ತಾಗ ಹೋಗಲ್ಲ, ಮಧ್ಯದಲ್ಲೇ ಬರೋದು. ಇದೊಂದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಬಿಸಿಲಿತ್ತು ಅಂದರೆ ಹಿಂದಕ್ಕೆ ತಿರುಗಿದೆ. ಈ ಕಡೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಹಿಂದಕ್ಕೆ ತಿರುಗೋದನ್ನೆಲ್ಲ ಬಿಸಿಲೋಯ್ತು. ಚೂರು ಫುಲ್ ಮೋಡ ಇದೆ, ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ. ಅವಾಗ ಬಿಸಿಲಿತ್ತು ಆ್ಯಕ್ಚುಲಿ. ಸ್ಪ್ಲೆಂಡರ್ JZ 4659 ಇದು ಆಟೋ ಮೊಕ್ಕ ಹಿಡಿತೀನಿ. ಆಟೋ ಬಂತು ಅಂತ ರೈಟ್ ಸೈಡ್ಗೆ ಹೋಗಿದ್ದಾರೆ, ಅವರು ಸ್ಪ್ಲೆಂಡರ್ ಹೊಡ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಫಸ್ಟ್ ಸ್ಪ್ಲೆಂಡರ್ ಒಂದು ನಂಬರ್ ಹೇಳಿದ್ವಿ. ಇವಾಗಲೇ ಸ್ವಲ್ಪ ಫುಲ್ ಕೂಲಾಗಿತ್ತು ಹೇಳ್ಬೇಕಂದ್ರೆ. ಅದು 3 ಕಿಲೋಮೀಟರ್ಸ್ ವಾಕ್ ಮಾಡೋದಲ್ಲ, ಅಷ್ಟೊಂದು ಟ್ರಾಫಿಕ್ ಏನು ಇರಲಿಲ್ಲ. ಈಗ ರಿವರ್ಸ್ ಬಂದ ಈ ಕಡೆಗೆ ಹೆವಿ ಟ್ರಾಫಿಕ್ ಜಾಸ್ತಿ ಆಯಿತು. ಇದು ಅಷ್ಟೇ EA8336 ಇರಬೇಕು, ನಾಟ್ ಶ್ಯೂರ್. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. ಇದು ಹೆಡ್ಲೈಟು HT. ಆ ಗಾಡಿ ನಂಬರ್ ಸಿಕ್ಕಿಲ್ಲ. ಇದು ಹೆಡ್ಲೈಟು ಸ್ಪ್ಲೆಂಡರು. ವಿಶಾಲ್ ಎರಡನೇ ಗಾಡಿ, ಬಸವೇಶ್ವರ ಇಂಡಿಯನ್ TV. ಇದು ಹೆಡ್ಲೈಟು JW9619. ಅದು ಹೆಡ್ಲೈಟು ಆ್ಯಕ್ಟಿವಾ. ಇದು ಅಷ್ಟೇ X5244 10 KA10 ಇರಬೇಕು, KL10 ಅಥವಾ KA10 ಇರಬೇಕು. ಇದು ಪ್ರಕಾಶ್ ಟೈಟಲ್ ಥೀಮ್. ಅಲ್ಲೋಯ್ತಿರೋದು ಬಿಳಿ ಪಂಚೆ ಜುಪಿಟರ್ ಗಾಡಿಲೋದು. ಇಳು ಬೇಕಾಗಂತ ವೆಕ್ಮೋ ಗಾಡಿ ಹೇಳ್ಕೊಂಡು ಹೋಗ್ತಾ ಇರೋದು JP81. ಆ್ಯಕ್ಚುಲಿ ಇದೇ ಗಾಡಿ, ಈ ಥರದ ಗಾಡಿಯಲ್ಲೇ ಬಂದಿದ್ದೇನೆ, ಬಂದು ಚಕ್ ಅಂತ ಮುಂದೆ ನಿಲ್ಲಿಸಿದ್ದು ಹೆಡ್ಲೈಟ್ಗಳು. ಅವನು ಬೇರೆ ಮತ್ತು ನಾಲ್ಕು JD 3100 KA09. ಅವನು ನೋಡಪ್ಪ ಚಿತ್ರ ಅವತಾರ. ಅವರೆಲ್ಲ ಬಟ್ಟೆ ಹಾಕ್ಲ ಸಾಮಾನು ತೋರಿಸ್ಕೊಡಾಡೋ, ಯಾಕೆ ಬಟ್ಟೆ ಹಾಕಿ ಓಡಾಡ್ತಾರೋ, ಹಾಗೆ ಗಂಟೆ ಅಳ್ಳಾಡ್ಸ್ಕೊಡಾಡಿದ್ರು ಆಗುತ್ತಪ್ಪ. ಯಾರಾದರೂ ಬರಬೇಕು ಇಷ್ಟೊತ್ತಿಗೆ, ಯಾರು ಬರಲಿಲ್ಲ, ಅದು ಯಾಕಪ್ಪ ಆಗುತ್ತಿಲ್ಲ. ಇಲ್ಲಿ ಬರ್ತಾರ. ಬಾಯ್ ನೋಡು, ಎದುರುತ್ತಾರಲ್ಲ ಬಾಯಲ್ಲಿ ಆ ಥರ. The Mysore Island is to general public and tourists. Visitor are requested. 451290.
ACC ಸಿಟಿ ಕಾರ್ಪೊರೇಷನ್, ACB ಸಿಟಿ ಕಾರ್ಪೊರೇಷನ್ ಸ್ಟ್ಯಾಚ್ಯೂ. ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ಪುರುಷೋತ್ತಮ, ಸುರೇಶ K09ER3808, ಶ್ರೀ ವಿನಾಯಕ. ಪೊಲೀಸವರು ಅಲ್ಲೂ ಒಬ್ಬ ಓಡಾಡ್ತಾನೆ. ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಪೊಲೀಸವರು ಕಾಣಿಸ್ಕೊಳ್ತಾರೆ. ಅವರು ಶ್ರುತಾ ಬಳ್ಳಾಳಿ ವಿಷಯದಲ್ಲಿ ಆಲ್ರೆಡಿ ಒಂದಲ್ಲ ಎರಡಲ್ಲ ಎಷ್ಟೊಂದು ಸರಿ ಹೇಳಿದ್ದೀನಿ, ತೋರಿಸಿದ್ದೀನಿ ವಿತ್ ಎವಿಡೆನ್ಸು. ಈ ಶ್ರುತಾ ಬಳ್ಳಾಳಿ ವಿಷಯ ಬಂದಾಗ ಸೊ ಪೊಲೀಸವರು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾರೆ. ನಾನು ಈಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ರಿ, ದಟ್ ಕುಡ್ ಬಿ ಬಿಕಾಸ್ ಆಫ್ ಚಿಡಿ ರವಿ, JDS ಚಿಡಿ ರವಿ, ಮಾಜಿ ಮೇಯರ್. ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗುತ್ತೆ ಏನು ಹಿಂಗೆ ಇರುತ್ತೆ ಕಾಲ. ಹೆಡ್ಲೈಟ್ ಆನ್ ಮಾಡ್ಕೊಂಡ್ರೆ ಸಿಗೋಲ್ಲ. H354055 ಹೆಡ್ಲೈಟ್ ಆನ್ ಮಾಡ್ಕೊಂಡು EB169 ಅದು ಲಕ್ಷ್ಮಮ್ಮ ಬಾಲಂಗುಚಿಯಲ್ಲಿ ಪಾಸ್ ಆಗ್ತಿರೋದು ಹಿಂಗೆ ಇಟ್ಕೊಂಡು. ಕಾಲು ಎಳ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಹುಡುಗರು ಹೊರಡೋರ ಅಂಗಡಿಯಲ್ಲಿ ನಿಂತ್ಕೊಂಡಿದ್ರು. ಯಾರೋ ಒಬ್ಬ ಏನೋ ತೋರಿಸ್ದೆ, ಆ್ಯಟಿಟ್ಯೂಡ್ ತೋರಿಸ್ದೆ. ಅದು ಯಾರೋ ಅವನಿಗೆ ಕ್ಯೂ ಬೆಲ್ಟ್ ತೋರಿಸ್ಬಿಟ್ಟು ಬಂದೆ. ಅದಕ್ಕೆ ಕ್ಯಾಮ್ರಾ ಸ್ವಲ್ಪ ಹೊತ್ತು ಸ್ಟಿಲ್ ಆಗಿದ್ದು. ಪುಕ್ಸಟೆ ಪ್ರಚಾರ ದಸರಾದೋಳು ಇಲ್ವಲ್ಲ, ತಿಳಿಸ್ಬಿಟ್ರು ಯಾಕೋ ನಿಲ್ಲಿಸ್ಬಿಟ್ರು. ದಸರಾ ಧೂಳು ಎಳಿಸ್ಲಿಲ್ಲ, ಅವ್ರು ದಸರಾ ಧೂಳು ಎಳಿಸ್ತಾ ಇದ್ದಾರೆ ಸಿಟಿ ಕಾರ್ಪೊರೇಷನ್. A2587 ಹೊರಬಡುವಂತೆ EU3927 ಗಾರ್ಡನ್ ಫಾರ್ಮುಲಾ. ಇವು ಕರೆಕ್ಟಾಗಿ ಇದ್ರ ತೋರಿಸಿದ್ರು. ಶ್ರುತಾ ಬಳ್ಳಾರಿ ಅಂಗಡಿ ಇದು. ಇಲ್ಲಿ ಎಲ್ಲ ಧೂಳು ಎಳಿಸ್ತಾರೆ, ದಸರಾ ಧೂಳು. ಆ್ಯಕ್ಚುಲಿ ಆಟೋ ಯಾವುದೋ ಒಂದು ವೆಹಿಕಲ್ ಹೋಯ್ತಲ್ಲ, ರಾಂಗ್ ವೇಲ್ ಹೋಗಿದ್ದವನು. ಇನ್ನೊಂದೇನಾದ್ರೆ ಅವ್ರು ಏರಿಕೆ ಹೋಗಿದ್ದು ಹೋದರೆ ಆ ಎಮ್ಮ ಕಸ ಗುಡಿಸ್ತಾ ಇಲ್ಲಲ್ಲ, ಅದರಿಂದ ನಾನು ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋದೇ ಇರಲಿ ಅಂತ. ಜೊತೆಗೆ ನಾನು ರೈಟ್ ಹ್ಯಾಂಡ್ ಸೈಡ್ ಹೋಗಿದ್ದು ನಾನು ನೋಡ್ಕೊಂಡು ಹೋಗ್ತಾ ಇದ್ದ. ಇದು ಆರ್ಗನೈಸ್ಡ್ 4D6140 ಆರ್ಗನೈಸ್ಡ್. ಇದು ಇವ್ರುಗಳು ಆರ್ಗನೈಸ್ಡ್. ಅಲ್ಲಿ ಮಾಪ್ ಹಿಡ್ಕೊಬತ್ತೈತಲ್ಲ, ಆಯಮ್ಮನ್ ಆರ್ಗನೈಸ್ಡ್. ಇದು ಹೋಗಿ 553424 ಇದು ಆರ್ಗನೈಸ್ಡ್ ಪೊಲೀಸು. ಹೇಳಿಲ್ವಾ, ಶ್ರುತಾ ಬಳ್ಳಾಳಿ ವಿಷಯದಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಜನ ಪೊಲೀಸ್ಗಳಿಗೆ ಕಾಣಿಸ್ಕೊಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ದಿವಸ ತಗ್ಗೆತ್ತಿದ್ರೆ ಗೊತ್ತಾಗುತ್ತೆ ಅವ್ರನ್ನೆಲ್ಲ ತಾಕೊಂಡು. ಒಬ್ಬ ಆರ್ಗನೈಸ್ ಎಲ್ಲ ಬಸ್ ಹಿಡ್ಕೊ ಹೋಗ್ತಾ ಇದೆ ಅಡ್ಡಕ್ಕೆ ಮಾತಾಡ್ತಾವೆ ಜಾಯ್ನ್ ಆಗೋಕ್ಕೆ. ನೋಡೋದ ಜಾಯ್ನ್ ಆಗ್ತಾ ಇಲ್ಲ, ಹೇಗೆ ಹೊಟ್ಟೋಗ್ಬಿಟ್ಟ. ಹೌದು, ಹಬ್ಬ ಸೂರ್ಯ ಹುಟ್ಟೆ ಕೈ ಕಡಿತಾ ಇತ್ತು ಈಗ ಹಬ್ಬಗೆ. ಕೆಟ್ಬಿಟ್ರಪ್ಪ ಯಾರು ಇವಂದು ಅಷ್ಟೇ. ಸೂರ್ಯ ಹುಟ್ಲಿ ಬಿಡಲಿ, ಈ ಬಡ್ಡಿ ಭಾಗ ಇಲ್ಲಿ ಇದ್ದೇ ಇರ್ತಾರೆ. ಆದರೆ ಬರಬೇಕಮ್ಮ. ಸೌಂಡ್ ಕೇಳಿಸ್ತು ಅಂದ್ಕೊಳ್ತೀನಿ. ನಾನು ಇಯರ್ಬಡ್ಸ್ ಹಾಕ್ಕೊಂಡಿದ್ದೀನಿ, ನನಗೆ ಕೇಳಿಸ್ತು. ಕ್ಯಾಮ್ರಾದಲ್ಲಿ ಸೌಂಡ್ ಕವರ್ ಆಗಿದೆ. ಇದು ಬೇಕಂತ ಬ್ಲಾಕ್ ಮಾಡ್ಕೊಂಡಿರೋದು 02AJ0099
0099 AJ 02 ಝೀಬ್ರಾ ಕ್ರಾಸ್ ಬ್ಲಾಕ್ ಮಾಡ್ಕೊಂಡಿರೋದು ಅಂತ. ಹೆಡ್ಲೈಟ್ 2 ಹೆಡ್ಲೈಟ್ ತಿರುಗಿ ನೋಡ್ತೀನಿ, ಅದಕ್ಕೋಸ್ಕರ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. BHN 9096 ರಾಜೇಶ್ ಇಡೋಕ್ಕೆ ಬೇರೆ you only doing mistake. Check na, sir. Give me check, sir. I present the check. ಒಂಚೂರು ಗಾಳಿ ಬರ್ತಾಯಿಲ್ಲ, ಒಂಚೂರು ಬಿಸಿಲಿಲ್ಲ. ಟೈಮ್ ಈಗ ಕರೆಕ್ಟಾಗಿ 10:30. ಆ್ಯಕ್ಚುಲಿ ಸ್ಥಳ ಮಾಡ್ಕೊಂಡು ಬಟ್ಟೆ ಎಲ್ಲ ಕೊಳೆ ಆಗಿತ್ತು, ಸ್ನಾನ ಮಾಡ್ಕೊಂಡು ಹೋಗೋದ ಊಟಕ್ಕೆ ಅಂದ್ಕೊಂಡೆ. ಊಟ ಬಿಸಾಗುತ್ತೆ ಅವತ್ತು ಬಹುಶಃ. ಮುಂಚೆ ಬಂದು ಅಡ್ರೆಸ್ ಕೊಡೋದು 09 HB 9160. ಆ್ಯಕ್ಚುಲಿ ನಾನು ಮೊದಲನೇದರಲ್ಲಿ ಸ್ನಾನ ಮಾಡ್ತಾಯಿದ್ದೆ, ಅಲ್ಲಿ ಫಸ್ಟಲ್ಲಿ. ಅಲ್ಲಿ ಹುಡುಗರು ಬಂದರು, ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಈ ಕಡೆ ಹೋಗಿ ಜಾಗ ಖಾಲಿದಲ್ಲಿ ಸ್ನಾನ ಮಾಡಿ ಅಂತ ಹೇಳಿದೆ. ಅದು ಹುಡುಗರು ಕೇಳಿಲ್ಲ, ಅಲ್ಲೇ ಜಾಗ ಚೆನ್ನಾಗಿದೆ, ನಾವು ಅಲ್ಲೇ ಮಾಡ್ತೀವಿ ಅಂತ. ಬಟ್ ಅಲ್ಲೇ ಜಾಗ ಖಾಲಿ, ಅಲ್ಲೇ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟು ಬಂದೆ, ನಾನು ಇಲ್ಲಿ ಸ್ನಾನ ಮಾಡೋಕ್ಕೆ ಕಂಟಿನ್ಯೂ ಮಾಡಿದೆ. ಸೊ ಆ ಹುಡುಗರು ಮುಖ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಸ್ನಾನ ಮಾಡೋಕ್ಕೆ ಬಂದಮೇಲೆ ಅಲ್ಲಿಂದ ಬಿಟ್ಬಿಟ್ಟು, ಅವಾಗ ಇಲ್ಲಿಂದ ಶಲ್ಯ ಮೇಲಿಂದ ಬೀಳ್ತು. ಶಲ್ಯ ಅಂದರೆ ಗೊತ್ತಲ್ಲ, ಪಂಚೆ ಜೊತೆ ಬೆಳೆಸ್ತಾರಲ್ಲ, ಜೋಡಿ ಪಂಚೆಗಳು ಉಟ್ಕೊಳ್ತಾರಲ್ಲ, ಬಿಡಿ ಪಂಚೆಗಳು ಉಟ್ಕೊಳ್ಳೋರು ಟವಲ್ ಥರ ಇರ್ತಾರಲ್ಲ ಅದನ್ನು ಹಾಕೊಳ್ತಾರೆ ಮೇಲೆ, ಅದಕ್ಕೆ ಶಲ್ಯ ಅಂತಾರೆ. ಶಲ್ಯ ಅಂತಲ್ಲ ಗಿಲ್ಯ ಅಂತ ಗೊತ್ತಿಲ್ಲ, ಶಲ್ಯ ಅಂತಾರೆ ನನಗೆ ಗೊತ್ತಿರೋ ಪ್ರಕಾರ. ಅದನ್ನು ಮೇಲಿಂದ ಇಲ್ಲಿ ಮೇಲಿಂದ ಯಾರು ಒಬ್ಬ ಎಸ್ತ. ಆ್ಯಕ್ಚುಲಿ ಏನಕ್ಕೆ ಎಸ್ತಿದೆ ಅಂದರೆ SH ನೆಟ್ವರ್ಕ್ ಶಶಿಧರ ದೀಕ್ಷಿತ್ ಇದನ್ನೆಲ್ಲ ಅವ್ನು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಎಸ್ತಿದ್ದು. ಅಂದರೆ ಶ್ರುತಬಳ್ಳ SH ಇಂದ ಸ್ಟಾರ್ಟ್ ಆಗುತ್ತೆ, ಶಲ್ಯ SH ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಶ್ರುತ ನಂಬರ್ 1ನ ಇದು ನಂಬರ್ 1 ಜಾಗ ಅಲ್ವ, ಅದಕ್ಕೆ ಬ್ಲಾಕ್ ಮಾಡ್ಬೋದು. Doon ba hello? सीढ़ी नहीं हिसाब उतर गई मतलब जो है वाह यार ये मां खोल दिया कितनी सामान मत है कौन है साइकिल होगा kamu धोने फोने आतली एक में भी जाएगा मुझे इतना वो भी याद है डूबूंगा ಇಲ್ಲಿಯೇ ಓಲಾ ಬಡಿತೇವೆ ಇಲ್ಲಿಯೇ
ಬಟ್ಟೆ ಕಾಣ್ತಾ ಇಲ್ಲ. ಸೈಡ್ಗೆ ಇಟ್ಕೊಬೋದು ಗೊಟ್ಟೆ ಓಡಾಡೋದಾದ್ರೆ ಇಲ್ಲಿ ಇಟ್ಕೊಬಿಟ್ರೆ ಎಲ್ಲಿ ಓಡಾಡೋದು? ಇಲ್ಲಿ ಹೋಗೋದಿಲ್ಲ ಸೈಡು. ಅಲ್ಲಿ ಜಾಗ ಇಲ್ಲ, ಇಲ್ಲಿ ಅಲ್ಲಿಡೋ ಅಲ್ಲಿ ಬಟ್ಟೆ ಅಲ್ವಾ, ಇಲ್ಲಿಂದ ಅಲ್ಲಿವರೆಗೂ ಉದ್ದಕ್ಕೆ ಇಟ್ಬಿಟ್ರೆ ಓಡಾಡೋದು ಹೆಂಗೆ? ಜಾಗ ಇದ್ರೆ ನಾನು ಈ ಕಡೆ ಹೋಗ್ಬೇಕು, ಇಲ್ಲಿ ಹೋಗ್ತೀನಿ. ಜಾಗ ಅಲ್ಲಿ ಓಡಾಡೋದಾಡಿ ಇಲ್ಲಿ ಹಾಕಿರ್ತೀಯ, ಸೈಡಲ್ಲಿ ಇಟ್ಕೊಂಡು ನೀನು ಕಣ್ ಕಾಣಲ್ವಾ? ಕಣ್ಣು ಕಂಡಿರ್ತೀವಿ, ಅದಕ್ಕೆ ಬಂದಿದ್ದೀವಿ ಮೆಟ್ಲು ಎತ್ಕೊಂಡು. ಮೆಟ್ಲಲ್ಲಿ ಹಾಕಿರ್ತೀಯ, ಸೈಡಲ್ಲಿ ಇಡು. ಮತ್ತೆ ನಾ ಸ್ನಾನ ಮಾಡ್ತಿದ್ದಾಗ ನಿನಗೆ ಕಣ್ಣು ಕಾಣ್ತಿರ್ಲಿಲ್ವಾ? ಸ್ನಾನ ಮಾಡ್ತಾನಲ್ಲಿ ಹೋಗ್ಬಾರ್ದು ಅಂತ. ಈ ಕಡೆ ಸ್ನಾನ ಮಾಡ್ತೀವಿ. ಆಯ್ತು ಬಿಡಿ ಸರ್. ನಾವು ಬರ್ತೀವಿ, ನಾವು ಇಲ್ಲಿ ಎಲ್ಲ ನಂಜನಗೂಡವನೇ. ನಾವು ಇಲ್ಲಿ ಬಸಂತಪುರವನೇ. ನೀ ಎಲ್ಲಿಂದಾರು ಬಾ, ನನಗೇನಾಗಬೇಕು? ನೀವು ಇಲ್ಲೇ ಬರೀ ನಮ್ಗೆ ಏನಾಗಬೇಕು? ಯಾವ ಸ್ನಾನ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ಲ ಇವ್ರುಗಳಿಗೆ. ಆ್ಯಕ್ಚುಲಿ ಅಲ್ಲಿ ಹುಡುಗರು ತೋರಿಸಿದ್ನಲ್ಲ, ಅವರು ಬಸವನಪುರದಲ್ಲಿ ಕೆಲಸ ಮಾಡೋದಂತೆ. ಬಸವನಪುರ ಅಂತ ಯಾಕೆ ಮೆನ್ಷನ್ ಮಾಡಿದ್ರು ಅಂದರೆ, ಬಸವರಾಜು, ಇಂಡಿಯನ್ ಟಿವಿ ಬಸವರಾಜು ಮೆನ್ಷನ್ ಮಾಡಿರೋಕ್ಕೋಸ್ಕರ ಮಾಡಿರೋದು. ಇನ್ನೊಂದೇನಂದ್ರೆ ನಾನು ಇಲ್ಲಿ ಬಂದಲ್ಲ, ಇಲ್ಲಿ ಶನೇಶ್ವರನ ವಿಗ್ರಹ ಇಟ್ಟಿದ್ದಾರೆ. ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಇದು ಏನು ಕವರ್ ಆಗುತ್ತೆ, ಎಷ್ಟು ಮಟ್ಟ ಕವರ್ ಆಗುತ್ತೆ ಏನೋ ಐಡಿಯಾ ಇಲ್ಲ. ಶನೇಶ್ವರ ವಿಗ್ರಹ ಇಲ್ಲಿ ಬರ್ತಿದ್ದಾರೆ. ಶನೇಶ್ವರ ಸ್ಟ್ಯಾಂಡ್ ಫಾರ್ ಶ್ರುತ, SH ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಶ್ರುತನೇ ಶನೇಶ್ವರ ಥರ ತೊಂದರೆ ಕೊಡ್ತೀನಿ ಅಂತ. ನೋಡೋಣ ಯಾರು ಕಾಟ ಕೊಡ್ತಾರೆ ಇನ್ನು ಮುಂದಕ್ಕೆ ನೋಡೋಣ. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಅಪ್ಡೇಟ್ ಮಾಡಿದೆ, ಶ್ರುತ ಬಳ್ಳಾಳ್ ಮತ್ತು ಅವ್ರ ನೆಟ್ವರ್ಕ್ ಟೀಮ್ ಅವ್ರು ಯಾರು ಬೇಡ ಅಂತ. ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ಕಿರಿಕ್ ಸ್ಟಾರ್ಟ್ ಮಾಡಿದ್ದು. ನೋಡ್ತೀನಿ ಅದು ಯಾರು ಅದೇನು ಕಿತ್ಕೋತಾರೆ. ಮಳಲ್ಮೂಲೆ ಮಠ ಅಥವಾ ಕಂಬಳೇಶ ಮಠ ಅಂದ್ಕೊಳ್ತೀನಿ, ಮಠದ ಹೆಸರು ಸರಿಯಾಗಿ ಗೊತ್ತಿಲ್ಲ. 2-3 ಸರಿ ಊಟ ಮಾಡಿದ್ದೀನಿ, ಒಳ್ಳೆ ಊಟ ಹಾಕಿದ್ದಾರೆ ಮತ್ತೆಲ್ಲ ಪ್ರತಿ ಸರಿ. ಆದರೆ ಕಾಲು ಎಳೆಯೋ ಜನ ಎಲ್ಲಿರಲ್ಲ, ಎಲ್ಲೂ ಇದ್ದರು. ಸದ್ಯಕ್ಕೆ ಕ್ಯಾಮ್ರಾ ರನ್ ಮಾಡೋ ಪರಿಸ್ಥಿತಿಯಲ್ಲಿ ನಾನೇ ಇರಲಿಲ್ಲ, ಆದರೆ ಕ್ಯಾಮ್ರಾ ಒಳಗಡೆ ಇಟ್ಬಿಟ್ಟಿದೆ. ಸೊ ಹೀಗಾಗಿ ಕ್ಯಾಮ್ರಾ ತೆಗಿಲಿಲ್ಲ. ಒಳ್ಳೆ ಊಟ ಹಾಕಿತ್ತು. ನಂಜನಗೂಡಿಂದ ಇಲ್ಲಿವರೆಗೂ ವಾಕಲ್ಲೇ ಬಂದಿದ್ದೀನಿ, ಲಿಫ್ಟ್ ಸಿಕ್ಕಿಲ್ಲ. ಮಾಮೂಲಿ ಲಿಫ್ಟ್ ಕೇಳ್ಕೊಂಡೇ ಬಂದೆ, ಆದರೆ ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಕಾರಣ ಏನು ಅಂದರೆ, ನಂಜನಗೂಡು ದೇವಸ್ಥಾನಕ್ಕೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಬಟ್ ಇದು ಆ್ಯಕ್ಚುಯಲ್ ಸ್ಟೋರಿ ಅದೆಲ್ಲ. ನಾನು ಈಗೇನಾದ್ರು ಬೇಗ ಮೈಸೂರು ತಲುಪಿಬಿಟ್ರೆ ಬನ್ನೂರು ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಬನ್ನೂರಿಗೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇರೋದು, ಹೋಲ್ಡ್ ಮಾಡ್ತಾ ಇರೋದು. ಸೊ ಈಗ ನಂಗೆ ಲಿಫ್ಟ್ ಕೊಟ್ಟಿಲ್ಲ ಅಂದರೆ ನನಗೆ ಇರೋ ಆಪ್ಷನ್ ಎರಡೇ. ಒಂದು ನಡ್ಕೊಂಡು ಹೋಗಬೇಕು ಅಥವಾ ಟ್ರೈನ್ಗೆ ಹೋಗಬೇಕು ಅಂದರೆ ಸಂಜೆನೇ ಏನು ಟ್ರೈನ್ ಇರೋದು. 3:15 ಟ್ರೈನ್ ಇದೆ, 3:45 ಟ್ರೈನ್. ಅದು 4 ಗಂಟೆನೇ ಆಗುತ್ತೆ. ಅದು ಕೂಡ 4 ಗಂಟೆ 5 ನಿಮಿಷ ಇರೋಂಗೆ ಬಿಡುತ್ತದು. ಸೊ 4 ಗಂಟೆಗೆ ಬಿಟ್ಟರು ಸಂಜೆ ಆಗುತ್ತೆ ಬನ್ನೂರಿಗೆ ಹೋಗಿ ತಲುಪೋದು. ಅಥವಾ 6 ಗಂಟೆಗಾದರೂ 6 ಗಂಟೆಗೆ ಟ್ರೈನ್ ಇದೆ, 6 ಗಂಟೆಗೆ ಟ್ರೈನ್ ಬಿಟ್ಟರು ಸಾಯಂಕಾಲ ಆಗುತ್ತೆ ಹೋಗಿ ತಲುಪೋದು. ಸೊ ಬನ್ನೂರಿಗೆ ಹೋಗೋಕೆ ಆಗೋದಿಲ್ಲ. ಸೊ ಬನ್ನೂರಿಗೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹೋಲ್ಡ್ ಮಾಡ್ತಾ ಇರೋದು. ಮತ್ತು ಬನ್ನೂರಿಗೆ ಯಾಕೆ ನಾನು ಹೋಗೋಕೆ ಬಿಡ್ತಾ ಇಲ್ಲ ಅಂದರೆ, ನಾನು ಇಲ್ಲಿ ಮೈಸೂರು ಟೀಮ್ ಜೊತೆ ಕಮ್ಯೂಟ್ ಆಗಿಲ್ಲ. ಅಂದರೆ ಇವ್ರನ್ನ ನನ್ನ ಟೀಮೊಳಗೆ ತೊಗೊಳ್ತೀನಿ ಅಂತ ಹೇಳಿಲ್ಲ. ನಾನು ಇವ್ರ ವಿರುದ್ಧ ಕೆಲಸ ಮಾಡೋದಕ್ಕೆ ಮಾಡ್ತೀನಿ, ಜೊತೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಅದೆಲ್ಲ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಮೈಸೂರಿಂದ ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಇವ್ರು ಏನಂದರೆ, ನನ್ನ ಹಂಟಿಂಗ್ ಮಾಡಿ ಏನು ಹೇಳೋದು, ನಾನು ತೊಂದರೆ ಕೊಟ್ಟು ನಾನು ಆಯಿತು ಹೋಗಲಿ ಬಿಡಪ್ಪ ಅಂತ ಬಿಟ್ಬಿಡ್ಬೇಕು. ಇವ್ರು ಮಾಡಿರೋ ಎಡವಟ್ಟುಗಳನ್ನೆಲ್ಲ ಕ್ಷಮಿಸ್ಬಿಟ್ಬಿಡ್ಬೇಕು. ಇವ್ರು ಅಧಿಕಾರದಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಅಧಿಕಾರದಲ್ಲೇ ಹೀರೋ ಆಗಿ ಬಿಡಬೇಕು. ಅಂದರೆ ನಾನೇನು ಟಚ್ ಮಾಡಬಾರ್ದು, ಸುಮ್ಮನೆ ಏನೇನಿದೆ ಎಲ್ಲ ಹಂಗಂಗೆ ಇರಲಿ ಅಂತ ಬಿಟ್ಬಿಟ್ಟು ನನ್ನ ಪಾಡನ್ನ ಇದ್ಬಿಟ್ರೆ, ಇಷ್ಟು ದಿವಸ ಅವರೆಲ್ಲ ನನಗೆ ಹೆಂಗೆ ತಿಗ ಹೊಡೆದ್ರು ಅದನ್ನೆಲ್ಲ ಮರ್ತುಬಿಟ್ಟು ಸುಮ್ಮನೆ ಇದ್ಬಿಟ್ರೆ, ನಾನು ಮುಂದಕ್ಕೆ ಅವ್ರು ಕೇಳಿದಾಗಲೆಲ್ಲ ತಿಗ ಕೊಟ್ಕೊಂಡು ನಿಂತ್ಕೊಂಡ್ರೆ ತಿಗ ಹೊಡೀರಿ ಅಂತ. ಸೊ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಈಗ ನಾನು ಅವ್ರ ವಿರುದ್ಧ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ಪೊಲೀಸ್ ಕಂಪ್ಲೇಂಟ್ ನನ್ನ ವಿಷಯ ಹೊರಗಡೆ ಬಂದ ತಕ್ಷಣ ಸಹಜವಾಗಿ ಪೊಲೀಸು ಅಥವಾ ಕಾನೂನು ಸುವ್ಯವಸ್ಥೆಯವರು ಇವರು ನನ್ನ ತೊಂದರೆ ಕೊಟ್ಟಿರೋ ಟೀಮ್ ವಿರುದ್ಧ ಕ್ರಮ ಜರುಗಿಸ್ಬೇಕಾಗಿ ಬರುತ್ತೆ. ಸೊ ಕ್ರಮ ಜರುಗಿಸ್ತಾರೆ ಮೊದಲನೇ ಹಂತನ ಕೈ ಕೋಳ ಬೀಳ್ತದೆ. ಸೊ ಪೊಲೀಸವರು ಅರೆಸ್ಟ್ ಮಾಡಿ ತೊಗೊಂಡಾಗ ಎಲ್ಲರನ್ನೂ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ಬೇಕಾಗಿ ಬರ್ತದೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟೇ ಬಿಡ್ತೀನಿ. ಈಗ ಶ್ರುತ ಬಳ್ಳಾಳನ್ನ ನಾನು ಡಿಫೆಂಡ್ ಮಾಡ್ತೀನಿ, ಶ್ರುತ ಬಳ್ಳಾಳ್ ನನ್ನ ಟೀಮಲ್ಲಿ ಇರಲಿ ಅಂತ ನಾನು ಒಪ್ಕೊಂಡ್ರೆ, ನನ್ನ ವಿಷಯ ಹೊರಗಡೆ ಬಂದ ತಕ್ಷಣ ಶ್ರುತ ಬಳ್ಳಾಳನ್ನ ಯಾರೂ ಅರೆಸ್ಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಸೊ ಜೊತೆಗೆ ಅದು ಅಲ್ಲದೆ ಪೊಲೀಸರು ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಲ್ಲ, ಸೊ ಪೊಲೀಸರು ಈಗ ಆಲ್ರೆಡಿ ಅಟೆಂಡೆಡ್ ಅಂತ ಇದು ಬೇರೆ ಹಾಕ್ಬಿಟ್ಟಿದ್ದಾರೆ, ಬ್ಯಾಡ್ಜ್ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ
ಕೇಸ್ ಮುಚ್ಚಾಕ್ಬಿಡ್ತೀನಿ ಹೋಗ್ತಾರೆ. ಅದೇ ನಾನು ಶ್ರುತಾ ಬಳ್ಳಾಳ್ ಬೇಡ ಅಂತ ಶ್ರುತಾ ಬಳ್ಳಾಳ್ ವಿರುದ್ಧ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಏನಾಗುತ್ತೆ, ಆಬ್ವಿಯಸ್ಲಿ ನಾನು ಇವರಿಗೆ ಹಾಕಿರೋ ಕಂಪ್ಲೇಂಟ್ ಲೆಟರ್ಗಳ ವಿರುದ್ಧ ಪೊಲೀಸವರು ತನಿಖೆ ಮಾಡಿ ಆ ಕೇಸ್ಗಳನ್ನ ತನಿಖೆ ಮಾಡಿ ಶ್ರುತಾ ಬಳ್ಳಾಳ್ನ ತೊಗೊಂಡೋಗಿ ಅರೆಸ್ಟ್ ಮಾಡಬೇಕಾಗ್ಬರುತ್ತೆ. ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಕೊಂಡು ಅವಳಿಗೆ ಎನ್ಕ್ವೈರಿ ಮಾಡಬೇಕಾಗ್ಬರ್ತದೆ. ಸೊ ಆಬ್ವಿಯಸ್ಲಿ ಅವಾಗ ಕೈಗೆ ಕೊಳ ಬೀಳ್ತಿದೆ. ಸೊ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ನನಗೆ. ಸಿಂಪಲ್. ಜೈಲಿಗೆ ಹೋಗೋದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದು ಬರೀ ಶ್ರುತನೇ ಅಂತಲ್ಲ, ಪುಟ್ಟಸ್ವಾಮಿ ಕೂಡ ನಮ್ಮ ತಂದೆ. ಸೊ ನಮ್ಮ ತಂದೆ ಪುಟ್ಟಸ್ವಾಮಿ ಇದ್ದಾರಲ್ವ. ಸೊ ಈಗ ನಾನು ಅವ್ರ ಜೊತೆ ಟೀಮ್ ಅಪ್ ಆಗೋಗಿ ಆಯಿತು ಆಗಿದ್ದೆಲ್ಲ ಆಗೋಯ್ತು ಬಿಟ್ಬಿಡು ಅಂತ ಬಿಟ್ಬಿಟ್ರೆ, ಸೊ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅವರು ಓಡಾಡ್ಕೊಂಡು ಇರ್ತಾರೆ. ಸೊ ನಾನು ಇಷ್ಟು ದಿವಸ ಆಗಿದ್ದೆಲ್ಲ ಮರ್ತುಬಿಟ್ಟು ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ಹೋಗಬೇಕು. ಸೊ ಅದೇ ಈಗ ನಾನು ಇಲ್ಲ ಅವ್ರಿಗೆ ಶಿಕ್ಷೆ ಆಗಲಿ, ಪುಟ್ಟಸ್ವಾಮಿ ಅವ್ರಿಗೆ ನಾನು ತೊಂದರೆ ಕೊಟ್ಟಿದ್ದಾರೆ 10-15 ವರ್ಷದಿಂದ ಅಂತ, 25 ವರ್ಷದಿಂದಲೂ ತೊಂದರೆ ಕೊಟ್ಟಿದ್ದಾರೆ. ಸೊ ಪಾಸ್ಟ್ 10-13 ಇಯರ್ಸಿಂದ ಪ್ರಾಪರ್ಟಿ ವಿಷಯದಲ್ಲೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಊಟಕ್ಕೂ ದುಡ್ಡು ಕೊಡೋದು ಆಟ ಆಡಿಸಿದ್ದಾರೆ. ಸಿಕ್ಕಾಪಟ್ಟೆ ಮನೆಗೆ ಹೋಮ್ಲೆಸ್ ಮಾಡಿಸಿದ್ದಾರೆ. ಸೊ ಸಿಕ್ಕಾಪಟ್ಟೆ ಇದೆ ಅವ್ರದ್ದು. ಸೊ ಅದಕ್ಕೆಲ್ಲ ತನಿಖೆ ಮಾಡಿ ಶಿಕ್ಷೆ ಕೊಡಿಸಿ ಅಂತ ಹೇಳಿದ್ರೆ ಪುಟ್ಟಸ್ವಾಮಿ ಅವ್ರ ಕೈಗೆ ಮೊದಲು ಕೋಳ ಬೀಳ್ತದೆ. ಅರೆಸ್ಟ್ ಮಾಡಿ ತೊಗೊಂಡೋಗಿ ಜೈಲಲ್ಲಿ ಇಡಬೇಕಾಗಿ ಬರ್ತದೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡಬೇಕಾಗಿ ಬರ್ತದೆ. ಸೊ ಅದಕ್ಕೋಸ್ಕರ ನನ್ನ ವಿಷಯನ ಹೋಲ್ಡ್ ಮಾಡ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ January 2025 ರೂಲ್ಸ್ ಪ್ರಕಾರ ನಂದು ಎಲ್ಲ ಮುಗಿದೋಗುತ್ತೆ, ವನವಾಸ ಎಲ್ಲ ಮುಗಿದೋಗುತ್ತೆ. ಜಾನ್ವರಿಯಿಂದನೇ ಎಲ್ಲ ಸರಿ ಹೋಗಬೇಕು. ಬಟ್ ಸ್ಟಿಲ್ ಈ ವರ್ಷ 2025 ಕಳೆದು 10 ತಿಂಗಳು ಮುಗ್ದೇ ಹೋಯ್ತು. ಇನ್ನು ಉಳ್ಕೊಂಡಿರೋದು 2 ತಿಂಗಳು. ಸ್ಟಿಲ್ ಆದರೂ ಕೂಡ ನನಗೆ ಅಧಿಕಾರ ಕೊಟ್ಟಿಲ್ಲ, ನನಗೆ ಹೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಬಿಕಾಸ್ ಆಫ್ ಓನ್ಲಿ ಒನ್ ಸಿಂಗಲ್ ರೀಸನ್, ಕಡ್ಕೊಳ. ಅಂದರೆ ಅವ್ರಿಗೆ ಕಾಲು ಹೇಳ್ಕೊಂಡು ಹೋಗ್ತಾ ಇರೋದು, ಇನ್ನೂ ಮುಂದೆ ಕೇಳ್ಕೊಂಡು ಹೋಗ್ತೀವಿ ಅಂತ. ಅಂದರೆ ಇವರು ಮಾಡ್ತಿರೋದು ಸಿಂಪಲ್ ಒಂದೇ, ಏನಂದರೆ ಎಷ್ಟು ಪಕ್ಕ ಹೋದ ಇವನು, ಇವರು ಮಾಡೋಕ್ಕೆ ಹೊರಟಿರೋದು ಒಂದೇ ವಿಷಯ. ಅಂದರೆ ನಾನು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು. ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ವಾ, ಅನುಭವಿಸು ಅಷ್ಟೇ. ಹೀಗಾಗಿ ನನ್ನ ಸಮಯ ಎಲ್ಲ ಹಾಳಾಗಿರೋದು. ಅಂದರೆ ಒಂದು ತಪ್ಪು ಮಾಡ್ತಾರೆ, ನಾವು ಅವ್ರು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಟ್ರೆ, ಅವ್ರು ಹೊಡೆದ್ರು ಹೊಡೆಸ್ಕೊಂಡು ಸುಮ್ಮನಾಗೋದ್ರೆ, ಅವ್ರು ಒಂದೇಟು ಹೊಡೆದಾಗಲೂ ಹೊಡೆಸ್ಕೊಂಡು ಸುಮ್ಮನಾಗೋದ್ರೆ ಖುಷಿಯಾಗಿ ಸುಮ್ಮನೆ ಇದ್ಬಿಡ್ತಾರಲ್ಲ. ಪುನಃ ಇನ್ನೊಂದ್ಸರಿ ಅವ್ರು ಯಾವಾಗ ಬೇಕು ಅನ್ಸುತ್ತೆ ಅವಾಗ ಬಂದು ಇನ್ನೊಂದೇಟು ಹೊಡಿತಾರೆ. ಅದೇ ಅವ್ರು ಒಂದೇಟು ಹೊಡೆದಾಗ ನಾನು ತಿರುಗಿ ಬಿದ್ದರೆ, ಸೊ ಆಬ್ವಿಯಸ್ಲಿ ಅವ್ರಿಗೆ ನೋವಾಗುತ್ತೆ. ತಿರುಗಿ ಬಿದ್ದುಬಿಟ್ಟು ನಾನು ಅಂದ್ಬಿಟ್ಟು ಪುನಃ ಎಕ್ಸ್ಟ್ರಾ ಅಡಿಷನಲ್ ಆಗಿ ತೊಂದರೆ ಕೊಡೋದು. ಇದು ಇಟ್ಟಿಗೆ ಹೋಗ್ತಾ ಇದೆಯಲ್ಲ, ಇಟ್ಟಿಗೆ ಗೂಡು ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಕಡ್ಕೊಳ ಒಳಗೆ ಬಂದಿದ್ದೀನಿ, ಇನ್ನೂ ಹೋಗ್ತಾ ಇದ್ದೀನಿ, ಒಳಗೆ ಬಂದಿಲ್ಲ. ಬ್ರಿಡ್ಜಿಗೆ ದಾಟಿದ್ದೀನಿ, ಇದು ಕಡ್ಕೊಳ ಬ್ರಿಡ್ಜ್ ಇದು. ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿವರೆಗೂ ಲಿಫ್ಟ್ ಸಿಕ್ಕಿಲ್ಲ. ನಂಜನಗೂಡಿಂದ ನಡ್ಕೊಂಡೇ ಬಂದಿದ್ದೀನಿ. ಆನ್ ದ ವೇ ಇದರಲ್ಲೇ ಊಟ ಮಾಡಿದೆ. ಎಲ್ಲಿ ಅದ್ರ ಹೆಸರಪ್ಪ, ಅದು ಮಲ್ಲೇನಮೂಳೆ ಕಂಬಳೇಶ್ವರ ಮಠ ಇರಬೇಕು ಮೇ ಬಿ, ಅದು ಅಲ್ಲಿ ಊಟ ಮಾಡಿದೆ. ಆ್ಯಕ್ಚುಲಿ ಅಲ್ಲೂ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ. ಊಟ ಅಂತೂ ಚೆನ್ನಾಗಿ ಬಡಿಸಿದ್ರು, ಆದರೆ ಲಾಸ್ಟಲ್ಲಿ ತಟ್ಟೆ ಒಳಗೆ ಊಟ ಬಿಡಬೇಡಿ ಅಂತ ಸಾರ್ತಾಯಿದ್ರು. ಸೊ ನನಗೆ ಯಾಕೋ ಡೌಟ್ ಬಂತು, ಬೇಕಂತ ಉದ್ದೇಶಪೂರ್ವಕವಾಗಿ ನಂಜನಗೂಡಲ್ಲಿ ತಟ್ಟೆ ತುಂಬ ಊಟ ತುಂಬಿಟ್ಟಿದ್ರಲ್ಲ, ನನಗೆ ಎಲೆಗೆ ಎತ್ತಿ ಊಟ ಹಾಕ್ಬಿಡೋ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರ ನಾನು ಪುನಃ ಸೆಕೆಂಡ್ ರೌಂಡ್ ಊಟ ಕೇಳಲೇ ಇಲ್ಲ. ತೆಗೆದು ಆಮೇಲೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕಿರಿಕಲ್ಲ ಹಾಕಬೇಕು ಅಂತ ಕಾಲು ಹೇಳ್ಕೊಂಡು ಹೋಗ್ತಾ ಇರೋದು. 2231 HU 2231 ಪಲ್ಸರ್ ಗಾಡಿ. ಸೊ ಅದು ಅಲ್ಲಿಂದ ನಂಜನಗೂಡಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದೀನಿ. ಲಿಫ್ಟ್ ಯಾರಿಗೆ ಕೊಟ್ಟಿಲ್ಲ, ಕಾರಣ ಬನ್ನೂರಿಗೆ ಹೋಗ್ಬಿಡ್ತಾನೆ ಅಂತ. ಬನ್ನೂರಿಗೆ ಯಾಕೆ ಹೋಗ್ಬಾರ್ದು ಅಂದರೆ ನಾನು ಮೈಸೂರವ್ರ ಜೊತೆ ಕಾಂಪ್ರಮೈಸ್ ಆಗಿಲ್ಲ. ಸೊ ಮೈಸೂರವ್ರ ಜೊತೆ ಕಾಂಪ್ರಮೈಸ್ ಆದರೆ ಬನ್ನೂರಿಗೆ ಈಸಿ ಎಕ್ಸಿಟ್ ಕೊಟ್ಬಿಡ್ತಾರೆ. ಸೊ ನಾನು ಬನ್ನೂರಿಗೆ ಇವ್ರ ಜೊತೆ ಕಾಂಪ್ರಮೈಸ್ ಆಗಿಲ್ಲ, ಹೀಗಾಗಿ ಎಕ್ಸಿಟ್ ಕೊಡ್ತಾಯಿಲ್ಲ. ಸೊ ಇದು ಕಡು ಪ್ಲೇಸ್ ಕೊಳ. ಕೈಗೆ ಕೊಳ ಬೀಳೋದನ್ನು ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ಮಾಡೋದು. ಅದಕ್ಕೋಸ್ಕರ ನಾನು ಇಟ್ಟಿಗೆ ತೋರಿಸಿದ್ದು. ಇಟ್ಟಿಗೆಗಳು ತೋರಿಸಿದ್ದು. ಕಾಲ್ ಟಚ್ ಆಗ್ತಿತ್ತು. JU 9583 ಇರಬೇಕು. ಲೇಡೀಸ್ ಸುಮ್ಮನೆ ಆರಾನ್ ಮಾಡ್ತಾ ಇರೋದು ಅದು. ಇದೆಲ್ಲ ಬೇಕಂತ ಆರ್ಗನೈಸ್ಡ್ ಇದು. ಮೆಡಿಕಲ್ ಸ್ಟೋರ್ಗೆ ಹೋಗಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಆದರೆ ನಾನು ಹೋಗ್ತಾ ಇಲ್ಲ. ಜೊತೆಗೆ ನಾನು ವಾಕ್ ಮಾಡೋ ಹಾಗೆ ಮಾಡಿರೋದು ಅದೇ ಕಾರಣಕ್ಕೋಸ್ಕರ. ಹೊಟ್ಟೆ ಹಸಿದ್ರೆ ವಾಕ್ ಮಾಡಿದಾಗ ಆಬ್ವಿಯಸ್ಲಿ ಹೊಟ್ಟೆ ಹಸಿಯುತ್ತೆ. ಸೊ ಹೊಟ್ಟೆ ಹಸುವಾದಾಗ ಊಟ ಮಾಡಲೇಬೇಕು. ಊಟ ಮಾಡಬೇಕು ಅಂದರೆ ಊಟ ಎಲ್ಲೂ ಸಿಗೋದಿಲ್ಲ. ಅವಾಗ ಇಂಥ ಬಡ್ಡಿ ಮಕ್ಳು ಇರ್ತಾರಲ್ಲ, ಕಳ್ಳಿಗುಡ್ಸೋಳ ಮಕ್ಕಳು, ದಿ ಲೈಫ್ ಲೈನ್ ರಮೇಶ್ ಅಂಥವ್ರ ಹತ್ರ ಹೋಗಿ ಭಿಕ್ಷೆ ಮಾಡಬೇಕು. ಊಟ ಕೊಡಿಸಿ ಸಾರ್ ಅಂತ. ಇಟ್ಟಿಗೆಗೂಡು ಇವನು ಇರ್ತಾನಲ್ಲ, ನಮ್ಮಂತಿಲ್ಲು ಕುಮಾರ, ಷಣ್ಮುಗಮ್ ಇಂಥವರೆಲ್ಲ ಇರ್ತಾರಲ್ಲ, ಅಂಥವ್ರ ಹತ್ರ ಊಟ ಕೊಡಿಸಿ ಅಂತ ಭಿಕ್ಷೆ ಪಡಬೇಕು. ಅವಾಗ ನಾನು ಶ್ರುತಾ ಬಳ್ಳಾಳ್ದು ಗಾಡಿ ಅವಳ್ದಲ್ಲ, ಆ ಬಾಲಂಗೊಚ್ಚಿ ರಾಮ್ಗೋಲಬ್ಬ ಹೋಗ್ತಾ ಇದ್ದಾನೆ.
ದಿ ಲೈಫ್ ಲೈನ್ ಕಾಣೋ ಹೋಗಿ ಕುತ್ಕೊಂಡಿದ್ದಾನೆ, ಆದರೆ ಬರಲಿ ಅಂತ. RJ ಗಾಡಿ RJ 14GT RJ ಅದು ರಾಜೇಶ್ ಟೈಡಲ್ ತಿಮ್ಗೆ ರಾಜಸ್ಥಾನ್ ಬರಲಿ ಅಂತ ಖಾಲಿ ಮಾಡ್ಕೊಂಡು ಕೂತಿದ್ದಾನೆ, ಹೋಗ್ತಾ ಇಲ್ಲ ಅದರಷ್ಟೇ. ಅದಕ್ಕೋಸ್ಕರನೇ ಇಲ್ಲಿ ಲಿಫ್ಟ್ ಕೊಡದೆ ಇಷ್ಟೆಲ್ಲ ಆಟ ಆಡಿಸಿದ್ದು. ರಾಂಗಲ್ಲಿ ಬರ್ತಿರೋದು ಅದಕ್ಕೋಸ್ಕರ, ಎದುರಿಸೋದಕ್ಕಿಗಲ್ಲ. ಚರಣ ಟೈಟಲ್ ಥೀಮ್ ಅಲ್ಲಿ ಸೈಡ್ ಬೈಕ್ ಪಾಯಿಂಟ್. ಇವ ಮಾರ್ಕೆಟ್ ಕುಮಾರನ ಬಲಂಗೋಚಿ ಟಚ್ ಆಯಿತು ಕೈ ಆ್ಯಕ್ಚುಲಿ. ಎಲ್ಲ ರಾಂಗ್ ವೇಗಳು ಬಂಡೆ ಸುಳ ಮಾಡ್ಕೊಂಡು ಬೇಕಂತ ಬರೋದು. ಒಬ್ಬರು ಕೊಟ್ಟಿದ್ದಾರೆ ಇವ್ರುಗಳು. ಮಂಡೆ ಹೊತ್ತಂದು ನಿಂತಿದ್ದವಳು ಬರ್ತಾಳೆ. ನಿಂತಿದ್ದವರು ಬಂದಿದ್ದವರಲ್ಲ. ಸೊ ಇದೆಲ್ಲ ಇದ್ದಿದ್ದೆ. ಹೋಗಿ ಹಬ್ಬ ಯಾವಾಗ ಹತ್ರ ಬರ್ತಾಯಿದೆ. ಇದಕ್ಕಿಂತ ಹೋಗಿ ಆ್ಯಕ್ಚುಲಿ ಅಲ್ಲಿ ಬ್ರಿಡ್ಜ್ ಹತ್ರ 2 ಆಟೋಗಳೋದ, ಕಪ್ಪೆ ಆಟೋಗಳೋದ. ಎರಡು ಯಾವ ಮಟ್ಟಿಗಿತ್ತು, ಅವ್ನ ಕಾಲಿಗೇನೋ ಡ್ಯಾಮೇಜ್ ಆಗಿದೆ, ಏನೋ ಸುತ್ಕೊಂಡಿದ್ದಾನೆ. ಅವನ ಕೈಗೆ ಸುತ್ಕೊಂಡಿದ್ದಾನೆ. ಇರಲಿ, ಏನಾದರೂ ಆಟಿಟ್ಯೂಡ್ ಆಗಿರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ರಾಜರಾಜೇಶ್ವರಿ ಕೃಪೆ 9D6126 ಕಡ್ಕೊಳ 7000 ಗಾಡಿ. ನನ್ನೇ ನೋಡ್ಕೊಂಡು ಹೋದ, ಯಾಕೆ ಗೊತ್ತಿಲ್ಲ. HF 100 ಅರ್ಧಂಬರ್ಧ ವಾಕ್ ಮಾಡಾಯ್ತು ಆಲ್ರೆಡಿ. ನಂಜನಗೂಡಿಂದ ಇಲ್ಲೇ ಬಂದಿದ್ದೇನೆ ಅಂದರೆ 50% ವಾಕ್ ಆಗಿದೆ ಅಂತಲೇ ಅರ್ಥ. ಸೊ ಇಲ್ಲಿಂದ ಲಿಫ್ಟ್ ಕೇಳ್ತೀನಿ, ನೋಡೋಣ. ಅಲ್ಲೂ ಲಿಫ್ಟ್ ಕೇಳ್ಕೊಂಡೇ ಬಂದಿದ್ದು. ಇಲ್ಲಿಂದ ಸಿಗ್ಬೋದು ಲಿಫ್ಟ್, ನೋಡೋಣ. ಪೊಲೀಸಿಂದ ಹೊರಗಡೆ ಬರ್ತಾರೆ. ಇದು ಆ್ಯಟಿಟ್ಯೂಡ್. ಇದು ನಂಜುಂಡೇಶ್ವರ ಸ್ವಾಮಿ ಕೃಪೆ. ಕಡ್ಕೊಳದಿಂದ ಇನ್ನು ಮುಂದೆ ಆಲ್ಮೋಸ್ಟ್ ಕ್ಲೋಸ್ ಟು ಯಾವುದಪ್ಪ ಅದು ಟೋಲ್ಗೇಟ್ ಇದೆಯಲ್ಲ, ಟೋಲ್ಗೇಟ್ ಹತ್ತತ್ರ ಬಂದೆ. ಹತ್ತತ್ರ ಲಿಫ್ಟ್ ಸಿಕ್ತು. ಸೊ ಅಲ್ಲಿಂದ ಈ ಪಾಯಿಂಟ್ವರೆಗೆ ಲಿಫ್ಟ್ ಸಿಕ್ತು. ಇಲ್ಲ ಸುಳೆ ಮಗ ಪಾದಗಳು ತೋರಿಸ್ತಾ ಕೂತಿದ್ದಾನೆ, ಬಿಳಿ ಶರ್ಟ್ ಹಾಕ್ಕೊಂಡು. ನಂಜನಗೂಡಿಂದ ಆಲ್ಮೋಸ್ಟ್ ಹೊಡ್ಕೊಂಬಂದಿದ್ದೀನಿ. ಪುನಃ ಇಲ್ಲಿಂದ ಯಾರು ಲಿಫ್ಟ್ ಸಿಗೋಲ್ಲ ಬಿಡಿ. ಅದು ತುಂಬ ಆಲ್ಮೋಸ್ಟ್ ಯಾವಾಗಲೂ ಸಿಕ್ಕೇ ಇಲ್ಲ. ಜೊತೆಗೆ ಮಳೆ ಹನಿ ಕೂಡ ಆಗ್ತಾಯಿದೆ. ಸೊ ಇಲ್ಲೇನೋ ನಡೆಯುತ್ತೆ ಒಟ್ಟಲ್ಲಿ, ಅದಂತೂ ಗ್ಯಾರಂಟಿ. ಮಳೆ ಸಿಗಾಕ್ಸೋ ಸಾಧ್ಯತೆ ಇದೆ. ಬನ್ನೂರಿಗೆ ಹೋಗದೇ ಇರಲಿ ಅಂತ ಹಂಗೆ ಮಾಡ್ತಾರೆ. ಅಥವಾ ಮತ್ತೆ ಸ್ನಾನಕ್ಕೆ ನಂಜನಗೂಡಿಗೆ ಹೋಗ್ಬೇಕು ನಾನು. ಆ ಥರ ಈಗ ಡಸ್ಟ್ ಇರುತ್ತೆ ಸಿಕ್ಕಾಬಿಟ್ಟೆ, ಡಸ್ಟಲ್ಲೆಲ್ಲ ಸಿಗಾಕೊಳ್ತೀನಿ. ಬೆವರು ಬರುತ್ತೆ, ನಡ್ಕೊಂಬಂದಿದ್ದೀನಿ, ಬೆವರು ಬರುತ್ತೆ. ಸೊ ಡಸ್ಟ್ ಸಿಕ್ಕಾಬಿಟ್ಟೆ ಹೋಗಿ. ಸೊ ಇದ್ರಗಳ ಮಧ್ಯೆ ನಾನು ಸ್ನಾನ ಮಾಡಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಸೊ ಈಗ ಮನೆ ನಾನು ನೀಟಾಗಬೇಕು ಅಂದರೆ ಮತ್ತೆ ನಂಜನಗೂಡಿಗೆ ಹೋಗಬೇಕು, ಮತ್ತೆ ಸ್ನಾನ ಮಾಡಬೇಕು. ಸೊ ಅದೇ ಈಗ ಚರಣ ಟೈಟಲ್ ಥೀಮ್. ಅದಕ್ಕೋಸ್ಕರನೇ ಇಷ್ಟೆಲ್ಲ ತೊಂದರೆ ಕೊಡೋದು. ಇದು ಆರ್ಗನೈಸ್ಡ್. ಇದು MT 6586 ಆರ್ಗನೈಸ್. ಇವೆಲ್ಲ ಆರ್ಗನೈಸ್ಡೇ. ಇದೆಲ್ಲ ಕಾಯ್ಕೋ ನಿಂತಿರ್ತಾರೆ ಕನ್ನಡಿಗ. ಇದುವೇ ಈ ಕಡೆ ಬಂದಿದ್ದೆಲ್ಲ ವೆಹಿಕಲ್ಗಳು ಆರ್ಗನೈಸ್ಡು. ಬರೀ ಇದಿಷ್ಟೇ ಅಲ್ಲ, ಅಲ್ಲಿ ಇಟ್ಯಾಚಿ ದಬಾಕೊಂಡು ರೋಡ್ ರೋಲರ್ ಹೋಯ್ತಲ್ಲ, ಅದು ಅಷ್ಟೇ. ಕಿಸ್ಮತ್. ಇದು ಬೇಕಂತ ಬಿಸಾಕ್ ಹೋಗಿರೋದು. ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ಗಾಂಧಿವನ ಪಾರ್ಕಲ್ಲೇ ಒಂದು ಸಿಕ್ಕಿತ್ತು, ಅದನ್ನು ತೋರಿಸಿದೆ. ಪೂಮಾ ಕಂಪ್ನಿದು. ಏನಂದರೆ ಅದು ಯಾಕೆ ಬಿಸಾಕಿರೋದು ಬ್ಲ್ಯಾಕ್ ಕಲರ್ದು ಅಂದರೆ ಅದನ್ನು ಯೂಸ್ ಮಾಡಲಿ ಅಂತ ಮಾಡಿ ಬಿಸಾಕಿರೋದು ಒಂದು. ಇನ್ನೊಂದು ಏನಂದರೆ ಅದನ್ನೇ ತಲೆ ಮೇಲೆ ಹಾಕ್ಕೊಂಡ್ರೆ ಇವ್ರುಗಳನ್ನ ನನ್ನ ಮೇಲೆ ಇಟ್ಕೊಂಡಂಗೆ. ಯಾರೋ ಅವ್ರ ಹೆಸರು ಪ್ರಕಾಶ್ ಅಲ್ಲ, ಸುರೇಶ ಮತ್ತು ಮಕ್ಕಳು ಇದ್ದಾರಲ್ಲ, ನನ್ನ ಮಕ್ಕಳಲ್ವ ಅವರು. ಟೀಮ್ ಬ್ಲ್ಯಾಕ್ ಸೇರಿದವರು ಅವರು. ಸಿಟಿ ಕಾರ್ಪೊರೇಷನ್ದು ಸ್ಮೆಲ್ಗೋಸ್ಕರ ಹೋಗ್ತಾ ಇರೋದು, ವಾಸನೆ ಹೊಡಿಲಿ ಅಂತ. ಸೊ ಇವರು ಸುರೇಶ ಮತ್ತು ಮಕ್ಕಳನ್ನ ತಲೆ ಮೇಲೆ ಇಟ್ಕೊಂಡಂಗೆ. ಸೊ ಅಂದರೆ ಅವ್ರ ಗೋಡನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋದ್ರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡುತ್ತೆ ಅದು. ಅದಕ್ಕೋಸ್ಕರ ಹಂಗೆ ಹಾಕಿರೋದು ಅದು. ಅದು ಅಲ್ಲದೆ ಯೂಸ್ ಮಾಡಿ ಬಿಸಾಕಿರೋದು ಬೇರೆ ಅಲ್ವಾ. ಸೊ ಹೀಗಾಗಿ ಅವ್ರ ಗೋಡನಲ್ಲಿ ಕೆಲಸ ಮಾಡ್ತೀನಿ, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ ಅಂತ ನಾನು ಎಕ್ಸೆಪ್ಟ್ ಮಾಡ್ಕೊಂಡಂಗೆ ಇರುತ್ತೆ. ಅದಕ್ಕೋಸ್ಕರ ಹಂಗೆ ರೋಡಲ್ಲಿ ಬಿಸಾಕಿರೋದು ಅವರು. ಇನ್ನು ಮುಂದೆ ಖಂಡಿತ ಯಾವುದೇ ಕಾರಣಕ್ಕೂ ಲಿಫ್ಟ್ ಸಿಗೋದಿಲ್ಲ, ನಡ್ಕೊಂಡೇ ಹೋಗಬೇಕು. ಆ್ಯಕ್ಚುಲಿ ಮಳೆ ಬರ್ತಾಯಿದೆ. ಈ ಕಡೆ ಬಂದು ನಿಂತ್ಕೊಂಡೆ. ಮಳೆ ಜೋರಾಗೂ ಬರ್ತಾಯಿಲ್ಲ, ಸಣ್ಣ ಹನಿ ಆಗ್ತಾಯಿದೆ. ಆಗ್ತಾ ಇರೋದ್ರಿಂದ ಎರಡು ತೊಂದರೆಗಳಾಗೋದೇನೆಂದರೆ, ಮೂಲ ಉದ್ದೇಶ ಏನಂದರೆ ಟೈಮ್ ಕಿಲ್ಲಿಂಗ್. ಈಗ ಇಲ್ಲಿವರೆಗೂ ಹಂಗೆ ದಬಾಯಿಸ್ಕೊಂಡು ನಡ್ಕೊಂಡೇ ಬಂದುಬಿಟ್ಟೆ ನಾನು. ಸೊ ಆಲ್ಮೋಸ್ಟ್ ಏರ್ಪೋರ್ಟಿಂದ
ಟೋಲ್ಗೇಟ್ವರೆಗೂ ನಡ್ಕೊಂಡೇ ಬಂದಿದ್ದೆ. ಸೊ ಇನ್ನೂ ಒಂದು ಸ್ವಲ್ಪ ನನಗೆ ಸ್ವಲ್ಪ ದೂರ ನಾನು ಲಿಫ್ಟ್ ಮಾಡಲೇಬೇಕಿತ್ತು ಅವರು. ಸೊ ಇದಕ್ಕೋಸ್ಕರ ಸ್ವಲ್ಪ ಲಿಫ್ಟ್ ಮಾಡಬೇಕಲ್ಲ, ಲಿಫ್ಟ್ ಮಾಡೇ ಬಿಡೋಣ ಅಂತ, ಅಂದರೆ ಪೂರ್ತಿ ನಡ್ಕೊಂಡು ಹೋಗೋದು ಬೇಡ, ಒಂದು ಸ್ವಲ್ಪ ಲಿಫ್ಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಲಿಫ್ಟ್ ಮಾಡಿಸಿದ್ದಾರೆ. ಸೊ ನಾನು ಲಿಫ್ಟ್ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ರೆ ಪುನಃ ಬನ್ನೂರಿಗೆ ಹೋಗೋ ಸಾಧ್ಯತೆ ಇರ್ತದೆ. ಜೊತೆಗೆ ನನ್ನ ಹತ್ರ ಬಟ್ಟೆ ಇದೆ, ಅದು ಇನ್ನೂ ಡ್ರೈ ಮಾಡ್ಬೋದು ನಾನು, ಅಂದರೆ ಒಣಗಿಸೋ ಆಪ್ಷನ್ ಇರುತ್ತೆ ನನಗೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಳೆ ಬರೆಸ್ತಾ ಇದ್ದಾರೆ. ಸೊ ಈ ಮಳೆ ಬರೋದ್ರಿಂದ ಏನಾಗುತ್ತೆ ಅಂದರೆ ನಾನು ಇಲ್ಲಿ ನಿಂತ್ಕೊಂಡಿರಬೇಕು ಇದೇ ಜಾಗದಲ್ಲಿ. ಸೊ ಒಂದು ಟೈಮ್ ಕಿಲ್ ಆಗುತ್ತೆ, ಇನ್ನೊಂದು ನನ್ನ ಹತ್ರ ಇರೋ ಬಟ್ಟೆಗಳನ್ನ ಒಣಗಿಸೋಕ್ಕಾಗೋದಿಲ್ಲ, ಇನ್ನೊಂದು ಬನ್ನೂರಿಗೆ ಹೋಗೋಕ್ಕೂ ಆಗೋದಿಲ್ಲ. ಸೊ ಇದು ಇವರ ಉದ್ದೇಶಗಳು. ಜೋರಾಗೂ ಬರ್ತಾಯಿಲ್ಲ, ನಿಧಾನಕ್ಕೂ ಬರದೆ ಸುಮ್ಮನೆನೂ ಇಲ್ಲ, ಆ ಥರ ಹನಿ ಬೀಳ್ತಾ ಇದೆ. ಈ ಕಾರ್ ಮೇಲೆ ನೋಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನೂ ಲಿಫ್ಟ್ ಸಿಕ್ಕಲಿಲ್ಲ, ಇಲ್ಲೂ ಲಿಫ್ಟ್ ಕೇಳಿದೆ, ಲಿಫ್ಟ್ ಸಿಕ್ಕಲಿಲ್ಲ. ಇಲ್ಲ ಪ್ಲಸ್ ಆಗಿ ಆ್ಯಡ್ ಆನ್ ಆಗಿದ್ದೇನು ಅಂದರೆ ಕಾಲು ಎಳ್ಕೊಂಡು ಹೋಗ್ತಾ ಇರೋದು ಪವರ್. ಇಲ್ಲಿ ಇನ್ನೂ ಒಂದು ಆ್ಯಡ್ ಆನ್ ಆಗಿದ್ದೇನೆಂದರೆ ಲಾರಿಗಳು, ಹೆವಿ ವೆಹಿಕಲ್ಸ್ಗಳಿದಾವಲ್ಲ ಅವು, ಬಸ್ಸು ಮತ್ತು ಲಾರಿಗಳು ಇವೆಲ್ಲ ಇದೆಯಲ್ಲ, ಇದು ಫಾಸ್ಟಾಗಿ ನನ್ನ ಪಕ್ಕ ಹೋಗೋದ್ರಿಂದ ಏನಾಗುತ್ತೆ, ಈವನ್ ಕಾರ್ಗಳು ಅಷ್ಟೇ, ಕಾರ್ಗಳಿಗಿಂತ ಹೆಚ್ಚು ದೊಡ್ಡ ವೀಲ್ ಇರುತ್ತಲ್ಲ ಅವ್ರುಗಳಿಂದ ಜಾಸ್ತಿ ರೋಡಲ್ಲಿ ಬಿದ್ದಿರುವ ನೀರು ನನ್ನ ಕಡೆಗೆ ಆರುತ್ತೆ. ಸೊ ಆಬ್ವಿಯಸ್ಲಿ ಆ ನೀರು ನನಗೆ ಆರಿದಾಗ ಏನಾಗುತ್ತೆ, ಬಟ್ಟೆ ಕೊಳೆ ಆಗುತ್ತೆ, ಜೊತೆಗೆ ಸ್ಮೆಲ್ ಬರುತ್ತೆ. ಜೊತೆಗೆ ನಾನು ಮಳೆ ಹನಿಯಲ್ಲಿ ನೆನೆದಾಗ ಮೋಡ ಬೇರೆ ಇಲ್ಲ, ಸಾಯಂಕಾಲ ಇನ್ನು ಸಾಯಂಕಾಲ ಬಿಸಿಲು ಕೂಡ ಬರೋದಿಲ್ಲ. ಸೊ ಬೆಳಿಗ್ಗೆಯಲ್ಲೇ ಬಿಸಿಲಿಲ್ಲ, ಇವಾಗೇನು ಬಿಸಿಲು ಬರುತ್ತೆ, ಈಗ ಬಿಸಿಲಿಗಂತೂ ಒಣಗೋದಿಲ್ಲ, ಬಟ್ಟೆ ಒಣಗ್ಸೋಕ್ಕಾಗಲ್ಲ, ಲೈಟ್ ಹಾಕೊಂಡ್ಬರ್ತಾರದು. HT 8477 ಇದೆಲ್ಲ ಆರ್ಗನೈಸ್ಡ್. ಇದು ಈ ಹಸು ಬಿಟ್ಟಿರೋದಷ್ಟೇ ಅಲ್ಲ, ಇದು ಚಾಮುಂಡಿ ಬೆಟ್ಟದ ಕೃಷ್ಣ ಪೂಜಾರಿ ಇದೆಲ್ಲ ಸೊಳೆ ಮಗ, ಅವ್ನ ಕಡೆ ಇದು ಹಸು. ಇದೆಲ್ಲ ದಾರಿ ಹೋಗೋರು ಅವ್ರ ಕಡೆ ಅವರ. ಇದೆಲ್ಲ ಏನಂದರೆ ಆ ಕಡೆಗೆ ಡೈವರ್ಟ್ ಮಾಡೋಕ್ಕೋಸ್ಕರ. ಅದು ಯಾಕೆ ನನಗೆ ನೋಡಿ ಆ ಕಡೆ ಓಡೋಗ್ತಿದೆ ಅಂದರೆ ಕೈಯಲ್ಲಿ ಕೋಲಿದೆ, ಅದಕ್ಕೆ. ಕೋಲಿಲಿ ಇರಲಿಲ್ಲ ಅಂದರೆ ಮೈ ಮೇಲೆ ಬರ್ತಾಯಿತ್ತು, ಅಥವಾ ನಾನೇನಾದ್ರು ಎದ್ಕೊಂಡು ರೈಟ್ ಸೈಡ್ಗೆ ಹೋಗಿದ್ದಿದ್ದರೆ ನನಗೆ ಹಿಂದೆ ವೆಹಿಕಲ್ ಹೊಡ್ಕೊಂಡು ಹೋಗ್ತಾಯಿದ್ವು. ಆ್ಯಕ್ಚುಲಿ ಎರಡೂ ಕೆಲಸ ಆಗಲಿಲ್ಲ, ನನ್ನ ಕೈಯಲ್ಲಿ ಕೋಲಿತ್ತು, ಹಸುನು ಎದುರ್ಕೊಳ್ತು, ನಾನು ದಡ್ಡನೂ ಅಲ್ಲ, ರೈಟ್ ಸೈಡ್ಗೆ ಹೋಗಲಿಲ್ಲ, ಎಚ್ಚೆತ್ಕೊಂಡೆ. ಎಲ್ಲದಕ್ಕಿಂತ ಪ್ಲಸ್ ಆಗಿದ್ದೇನೆಂದರೆ ಒಂದೇ ಕಲ್ಲಲ್ಲಿ 3 ಹಕ್ಕಿ ಬೀಳೋದು ಅಂತಾರಲ್ಲ, ಇದೆ. ಒಂದೇ ಕಲ್ಲಲ್ಲಿ 3 ಹಕ್ಕಿ ಬೀಳ್ತು. ಇನ್ನು ಏನಂದರೆ ನಾನು ರೆಕಾರ್ಡ್ ಮಾಡ್ತಾಯಿದ್ದೆ, ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗೋಯ್ತು. iQube ಯೂಟರ್ನ್ ಹಾಕ್ಕೊಂಡಿದ್ದವನು, ಅಂದರೆ ಮತ್ತೆ ಅಲ್ಲಿಗೆ ಹೋಗುವಂಥ ಆರನ್ ಮಾಡಿದ್ದವನು, ಪಾದಗಳು ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಬುಲೆಟ್ ರೈಸ್ ಅದು ಆ್ಯಕ್ಚುಲಿ ಬುಲೆಟ್ ರೈಸ್ ಅಕ್ಕಿಗಳೆಲ್ಲ ರೋಡ್ ಸೈಡಲ್ಲಿ ಚೀಲಗಳೆಲ್ಲ ರೋಡ್ ಸೈಡಲ್ಲಿ ಬಿದ್ದಿತ್ತು. ಇನ್ನು ಏನೇನೋ ಕಥೆಗಳು ನಡೀತಾ ಇತ್ತು ಹೋಟೆಲಿ, ಎಲ್ಲನೂ ಕವರ್ ಮಾಡೋಕ್ಕೆ ಹೋಗಿಲ್ಲ. ಈ ನನ್ನ ಮಗ ಕೂತಿರೋದು ಚಂದ ನೋಡಿ. ಇಷ್ಟು ಚೆನ್ನಾಗಿ ಬಟ್ಟೆ ಹಾಕೊಳ್ಳೋಕ್ಕೆ ಯಾಕಪ್ಪ ಬೇಕು, ಅಂಡರ್ವೇರ್ಲೇ ಓಡಾಡಿದ್ರು ಆಗುತ್ತಪ್ಪ. ಇದು ಆರ್ಗನೈಸ್ಡ್. ಇದು ಸುಮ್ಮನೆ ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. JM 8431 ಅಷ್ಟೇ ಅಲ್ಲ, ಹೋಗೇ ಬಿಡು ಕೈ ನನಗೆ ತಾಗುತ್ತೆ. ಅದು ಎಕ್ಸಿಲೇಟ್ರು ರೈಸ್ ಮಾಡ್ತಾರಲ್ಲ, ಆವಾಗ ಸೈಲೆನ್ಸರಿಂದ ಹೊರಗಡೆ ಬರೋ ಹೋಗಿ ಡೈರೆಕ್ಟಾಗಿ ನನ್ನ ಮೈ ತಾಕುತ್ತೆ. ಅದಕ್ಕೋಸ್ಕರ ಅವರು ಆ ಥರ ಗಾಡಿ ನಿಲ್ಲಿಸ್ಕೊಳ್ಳೋದು. ಮುಂದುಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅವರು. ಮುಂದುಗಡೆ ಹೋಗೋಕ್ಕೆ ನನ್ನಿಂದ ಅವ್ರ ಗಾಡಿಯಿಂದ ಮುಂದುಗಡೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಏನು ಮಾಡ್ತಾರೆ, ಅವರು ಸ್ವಲ್ಪ ಮುಂದಕ್ಕೆ ಬರ್ತಾರೆ, ನನ್ನನ್ನು ರೋಡ್ ಮಧ್ಯಕ್ಕೆ ತಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುಗಡೆಯಿಂದ ಬೇರೆ ವೆಹಿಕಲ್ ಬಂದು ಹೊಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ನಾನು ಅದಕ್ಕೋಸ್ಕರ ಅವ್ರ ಬೈಕ್ ಹಿಂದುಗಡೆಯಿಂದ ಹೋಗೋ ಪ್ರಯತ್ನ ಮಾಡಬೇಕಾಗಿ ಬರುತ್ತೆ. ಸೊ ಬೈಕ್ ಹಿಂದುಗಡೆಯಿಂದ ಹೋದ ತಕ್ಷಣ ಆಕ್ಸಿಲೇಟರ್ ರೈಸ್ ಮಾಡಿ ಹೋಗೇನ ನನಗೆ ಸಾಕಬೇಕು, ಆ ಥರ ಮಾಡ್ತಾರೆ. ಎಷ್ಟು ಪಾದಗಳು ಕಟ್ಟಿದಾರೋ ದೇವ್ರಿಗೆ ಗೊತ್ತು. ನಾನು ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇದೇನು ಮೊಬೈಲಲ್ಲಿ ಇವತ್ತು ಏನು ಮಾಡೇ ಇಲ್ಲ. ಇವತ್ತು ಮಾಡಿರೋದು ಒಂದೇ ಏಕಮಾತ್ರ ಕೆಲಸ, ನಾನು ಏನಾರ ಸ್ನಾನ ಮಾಡಿದ್ದು, ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ಮಾಡಿದ್ದು ಹಾಳಾಯಿತು. ಸ್ನಾನ ಮಾಡಿದ್ದು ಅಲ್ಲಿಂದ ನಡ್ಕೊಂಬಂದಿದ್ದೀನಿ, ಎಲ್ಲ ಬೆವರು, ಮಳೆ, ಗಲೀಜು, ಧೂಳು, ಹೊಗೆ, ಇದರಿಂದ ಅದು ಹಾಳಾಯಿತು. ಜೊತೆಗೆ ಬಟ್ಟೆ ಕೂಡ ಒಣಗ್ಸೋಕ್ಕಾಗಿಲ್ಲ, ಡ್ರೈ ಮಾಡೋಕ್ಕಾಗಿಲ್ಲ ಬಟ್ಟೆ. ಹಾಗೆ ಇಲ್ಲ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ ಕೂಡ ವಾಶ್ ಮಾಡಲಿಲ್ಲ. ನಿಜ ಹೇಳಬೇಕು ಅಂದರೆ ಬ್ಯಾಗ್ನೇ ವಾಶ್ ಮಾಡಲಿಲ್ಲ ನಾನು, ಯಾಕೆಂದರೆ ಅದು ಡ್ರೈ ಆಗೋಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಬ್ಯಾಗೇ ವಾಶ್ ಮಾಡಲಿಲ್ಲ, ಹಾಗೇನೆ ಹಾಕ್ಕೊಂಡು ವಾಶ್ ಮಾಡಿದ್ದು ಇನ್ನು ಬೇರೆ ಎಲ್ಲನೂ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಅದನ್ನು ಬ್ಯಾಗ್ ಹಾಕ್ಕೊಂಡು ತೊಗೊಂಬಂದೆ. ಇಲ್ಲೆಲ್ಲರೂ ಒಣಗ್ಸೋಣ ಕೂತ್ಕೊಂಡು ಅಂತ. ಅಲ್ಲೇ ಕೂತ್ಕೊಂಡ್ರೆ ಸುಮ್ಮನೆ ಬರೋರೆಲ್ಲ ಬರ್ತಾ ಇರ್ತಾರೆ, ತೊಂದರೆ ಕೊಡೋರು ಕೊಡ್ತಾ ಇರ್ತಾರೆ, ಸುಮ್ಮನೆ ಅವ್ರಗಳ ಜೊತೆ ಕಿತ್ತಾಡ್ಕೊಂಡು ನಿಂತಿರ್ಬೇಕಲ್ಲಿ. ಅದಕ್ಕೋಸ್ಕರ ಹೋಗಲಿಲ್ಲ ನಾನು. ಇದೆಲ್ಲ ಬೇಕಂತ ಮಾಡಿರೋದು. ಇದೇನು ಗೊತ್ತಾ, ಇದು
ಇದು ಆ್ಯಕ್ಚುಲಿ ಅಮಾವಾಸ್ಯೆ ಇವಾಗ ಏನೋ ಇದು ದೇವಸ್ಥಾನದ ಹತ್ರ ಪೂಜೆ ಮಾಡಿ ಹೊಡೆದಿರೋ ಥರ ಕಾಣುತ್ತೆ ಇದು, ಓಕೆನಾ. ಆದರೆ ಇದರಿಂದ ಇರೋ ಸ್ಟ್ರಾಟಜೀಸ್ ಏನು ಅಂದರೆ ಮತ್ತೆ ಅಲ್ಲಿಗೆ ಬಾ ಅಂತ, ಅಲ್ಲಿ ಇಂಡಿಯನ್ ಆಯಿಲ್ ಅಲ್ಲಿ ಹುಡುಗರು ನಿಂತಿರಲ್ಲ ಅವ್ರು ಕಿಶೋರವರು, ಕಿಶೋರವರು ಮಾರ್ಕೆಟ್ ಇಮೇಜ್ ಫಾರ್ಮುಲಾದವರು ಈ ಮೊಟ್ಟೆ ಹಾಕಿರೋದೇನೆಂದರೆ ಬಾ ಹೊಡೆದಾಕ್ತೀನಿ ಅಂತ ಒಂದು. ಇನ್ನೊಂದು ನನಗೆ ಎಗ್ ರೈಸ್ ಸಿಗ್ತಾಯಿತ್ತು ಇವ್ರ ಹತ್ರ, ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಅವಾಗವಾಗ ಎಗ್ ರೈಸ್ ತಂದು ಕೊಡ್ತಾಯಿದ್ರು ಫಾಸ್ಟ್ ಒಂದು 15 ಡೇಸಿಂದ, ಸುಮಾರು ದಿವಸ ತಂದು ಕೊಟ್ಟಿದ್ದಾರೆ. ಸೊ ಇವತ್ತು ತಂದು ಕೊಡೋದಿಲ್ಲ ಅನ್ನೋದ್ರ ಅರ್ಥ ಇದು. ಅವ್ನು ರಾಂಗ್ ವೇಲಿ ಹೋಗಿದ್ದೇನಕ್ಕೆ ಅಂದರೆ ಅಲ್ಲಿಗೆ ಹೋಗು ಅಂತ, ನಂಜನಗೂಡು ಹೋಗು ನೀನು, ನಂಜನಗೂಡು ಹೋಗಲಿಲ್ಲ ಅಂದರೆ ಇಲ್ಲಿ ಊಟ ಸಿಗೋದಿಲ್ಲ ಅಂತ ಅರ್ಥ ಅದು. ಸ್ಮೆಲ್ಲು ಹಿಡಿಯೋಕ್ಕೂ ಏನಾದ್ರು ಒಂದು ಡಿವೈಸ್ ಬೇಕು. ಎಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ ಗೊತ್ತಾ ರೋಡ್ದು. ಇದೇ ನೀರು ನನ್ನ ಮೈ ಮೇಲೆ ಬೀಳುತ್ತೆ. ಸೊ ನಾನು ಸ್ಮೆಲ್ ನಾನು ಸ್ಮೆಲ್ ಬರ್ತಿರ್ತೀನಿ. 9 ಗಾಡಿ I-10 ಸಡಲಿ ನೀರು ಹಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದೆ ಅವನು. ಆ್ಯಕ್ಚುಲಿ ಒಡೆಯರ್ಸ್ ಗಲ್ಫ್ ಹತ್ರ ಬಂದೆ, ನೋಡೋಣ ಇಫ್ ಪಾಸಿಬಲ್ ಒಳಗಡೆ ಹೋಗಿ ಕಾರ್ ನಂಬರ್ ತೊಗೊಳ್ತೀನಿ. ಅದು ಪಾರ್ಕಿಂಗ್ಗೆ ಹೋಗೋನಾಗೆ ಚಕ್ಕಂತ ಬಂದ, ಆಲ್ಮೋಸ್ಟ್ ಹೆದರಿಸೋ ಲೆವೆಲ್ಗೆ ಬಂದಿದ್ದ ಅವನು. ಹೆದರಿಸೋ ಲೆವೆಲ್ ಅಂದರೆ ಹೊಡೆದೇ ಬಿಟ್ಟ, ಇನ್ನೇನೋ ತಂದು ಆಕ್ಸಿಡೆಂಟ್ ಮಾಡೇ ಬಿಟ್ಟ ಅನ್ನೋ ಲೆವೆಲ್ಗೆ ತೊಗೊಬಂದಿದ್ದ. ಆದರೆ ಚಕ್ಕಂತ ರೈಟಿಗೆ ಹೇಳ್ಕೊಂಡ, ಪುನಃ ನೀರು ಈ ಥರ ಈ ನೀರನ್ನು ಆರಿಸೋದಕ್ಕೆ ಪ್ರಯತ್ನ ಪಟ್ಟ. ಯಾರೋ ದಡಿಯ ಚಡ್ಡಿ ಹಾಕೊಂಡೋಯ್ತು ನಾವು ಮತ್ತು ಕೈ ಹಿಡಿದು ಯಾವ ಪುಕ್ಸಟೆ ಪ್ರಚಾರ ಕಿಯಾ ಮೋಟರ್ಸ್ ಅವರು ಅಂದರೆ ಎರಡೂ ಗೊತ್ತಿರೋ ಜನಗಳೇ. ಯಾವನ ನಮ್ಮನೇನು ಹುಡುಕೋ ನೋಡ್ಕೊಯ್ತಾನಪ್ಪ, ಸುಮ್ಮನೆ ಮುಜುಗರ ಫಿಕ್ಸ್ ಮಾಡೋದಕ್ಕೆ. ಅವರಿಬ್ಬರು ಅಷ್ಟೇ, ಅವನು ಆಟೋದಲ್ಲಿ ಹೋದ್ಮೇಲೆ ಅವನು ಅಷ್ಟೇ ತಿರ್ಕೊಂಡು ನೋಡ್ಕೊಂಡು ಹೋಯ್ತಾ ಇದ್ದ. ಇದು ಕಿಯಾ ಪುಕ್ಸಟ ಪ್ರಚಾರ. ಹೊಡ್ಕೊಂಡು ಹೋದೋ ನೀವೇ 09Z1200 12 ಏನಕ್ಕೆ ಅಂದರೆ ಆ್ಯಕ್ಚುಲಿ ಲತಾ ಅಂತ ಆಟೋ ನೋಡಿದೆ ಒಂದು, ಯಾವುದೋ ಲತಾ ಹೊಸ ಟೈರ್ಗಳು ತೊಗೊಂಡು ಹೋಗ್ತಾ ಇದ್ದಾನೆ ಅವನು. ಅದರಿಂದ ಏನೋ ಇದೆ, ಅಪೋಲೋ ಇರಬೇಕು ಅದು. ಬ್ಲೂ ಕಲರ್, ರಾಯಲ್ ಬ್ಲೂ ಕಲರ್ ಸ್ಟಿಕ್ಕರ್ ಇದೆ ಅದ್ರ ಮೇಲೆ. ಜೊತೆಗೆ ಇದಿದೆ, ಏನು ಹೇಳೋದು, ಬ್ಲೂ ಕಲರ್ದೊಂದು ವಾಟರ್ ಬಾಟ್ಲ್ ಇದೆ, ಯಾವುದೋ BA ಸ್ಟಾರ್ಟ್ ಆಗುತ್ತೆ, ಬ್ಯಾಲೆ ಅಂತಲೋ ಯಾವುದೋ ಒಂದು, ಸರಿಯಾಗಿ ನೋಡಿಲ್ಲ ನಾನು. BA ಸ್ಟಾರ್ಟ್ ಆಗುತ್ತೆ ಒಂದು ವಾಟರ್ ಬಾಟ್ಲು. ಆ್ಯಕ್ಚುಲಿ ಬೆಳಿಗ್ಗೆ ರೈಲ್ವೆ ಸ್ಟೇಷನ್లో ಅದನ್ನು ಹೆವಿಯಾಗಿ ಅನ್ಲೋಡ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು. ಇದು ಸೌಂಡ್ ಮಾಡಿದ್ದಷ್ಟೇ. ಸೊ ಏನೋ ಟಾಪಿಕ್ ಹೇಳ್ತಾ ಇದ್ದೆ ಅವನು. ಓಕೆ, 12 SS12 09Z1200 ಇದು 12ಇಂದ ಇರೋದು. ಲತಾ ಅಂತ ಒಂದು ಆಟೋ ಹೋಯ್ತು. ಲತಾ ಅಂದರೆ ಪ್ರಕಾಶ್ ಅವರ ಹೆಂಡತಿ, ಲಕ್ಷ್ಮಮ್ಮ ಅವರ ಎರಡನೇ ಸೊಸೆಗೆ ಮಕ್ಕಳಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ಆ ಇಬ್ಬರು ಮಕ್ಕಳು 12ನೇ ತಿಂಗಳಲ್ಲೇ ಹುಟ್ಟಿರೋದು, ರೇವಂತ ಮೋಹನ ಅಂತ. ಜೊತೆಗೆ ಸುರೇಶ್ ಅವರ ಎರಡನೇ ಮಗ ಇದ್ದಾನಲ್ಲ, ಸೂರ್ಯಪುತ್ರ, ಅವನು ಕೂಡ ಡಿಸೆಂಬರಲ್ಲೇ ಹುಟ್ಟಿರೋದು. ನನ್ನ ಬ್ಯಾಗ್ ಕೂಡ ಕಳ್ತನಾಗಿದ್ದು ಡಿಸೆಂಬರಲ್ಲೇ. ಲಕ್ಷ್ಮಮ್ಮನಿಗೆ 3 ಜನ ಗಂಡು ಮಕ್ಕಳು, 3 ಜನ ಮೊಮ್ಮಕ್ಕಳು, ಗಂಡು ಮೊಮ್ಮಕ್ಕಳು, 3 ಜನ ಗಂಡು ಮೊಮ್ಮಕ್ಕಳು ಡಿಸೆಂಬರಲ್ಲೇ ಹುಡ್ತೋರಿದ್ದಾರೆ. ಒಬ್ಬರು ಮೋಹನ, ರೇವಂತ ಮತ್ತು ಇನ್ನೊಬ್ಬ ಅರುಣ. ಅರ್ಜುನ್ ಸರ್ಜನ್ ನೆಟ್ವರ್ಕಿಗೆ ಬರ್ತಾನೆ. ಅದಕ್ಕೋಸ್ಕರ ಅವನ್ನ ಹೈಡ್ ಮಾಡೋದಕ್ಕೋಸ್ಕರ ತದ್ವಾ ಎಫರ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅವನು ಸಂಗೀತ ಮೊಬೈಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, SA ನೆಟ್ವರ್ಕ್. ಇವ್ರದ್ದು ಬೇಕಂತ ಪುಕ್ಸಟೆ ಪ್ರಚಾರ ಇದು ನನ್ನ ಕಡೆಗೆ ತಿಳಿದು ನೋಡ್ಕೊಂಡು ಮಾಡ್ತಾಯಿರೋದು. ಅದು VKR ಹಾಸ್ಪಿಟ್ಲದೆಲ್ಲ ಅವರ ಬಾಲಂಗುಚಿ. ಇದು ಪುಕ್ಸಟೆ ಪ್ರಚಾರ ಮೈಸೂರು ಮಹಾನಗರ ಪಾಲಿಕೆ. ಇದು ಮುಂದೆ ಮತ್ತು ಮುಂಚೆ ಡೇಟ್ ಹೇಳ್ತೀವಿ. ಇದು ಎಲ್ಲಿ ಬರ್ತಾವೆ ಗಾಡಿ ತಗೊಂಡು ಒಡೆಯರ್ಸೋದು. W471 Audi. 2 ತಿಂಗಳಲ್ಲಿ ಆಗಿದ್ದು 2,000 ರೂಪಾಯಿ ಸಂಪಾದನೆ. ಆದರೆ ಅದಂತೂ
ಉಳಿಸ್ಕೊಳಕ್ಕಾಗಲಿಲ್ಲ. ಅವ್ರು ಯಾವ ಮಟ್ಟಿಗೆ ಕಾಟ ಕೊಟ್ಟಿದ್ರು ಅಂದರೆ ಆ ದುಡ್ಡನ್ನು ಹರಿದು ಎಸ್ಬಿಟ್ಟು ಹೊಟ್ಟವ್ರೆ. ನಿಜವಾಗ್ಲೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಯಾವ ಮಟ್ಟಿಗೆ ಕಷ್ಟಪಟ್ಟಿದ್ದೆ ದುಡ್ಡು ಸಂಪಾದನೆ ಮಾಡೋಕ್ಕೆ, ಮೊಬೈಲ್ ತಗೊಳ್ಳೋಕ್ಕೋಸ್ಕರ ಅಂತ ದುಡ್ಡು ಸಂಪಾದನೆ ಮಾಡಿದ್ದು. ಆ ದುಡ್ಡು ಸಂಪಾದನೆ ಮಾಡೋ ಟೈಮಲ್ಲಿ ನನ್ನ ಕಾಲು ಯಾವ ಮಟ್ಟಿಗೆ ಆಗಿತ್ತು ಅಂದರೆ ಫುಲ್ ವೈಟ್ಗಾಗಿ ಹೋಗಿತ್ತು. ಸ್ಕಿನ್ನೆಲ್ಲ ವೈಟ್ ಪ್ಯಾಚಸ್ ಬರೋದು, ಯಾವುದೋ ಒಂದು ಡಿಸೀಸ್ ಬರುತ್ತಲ್ಲ, ಸೊ ಆ ಥರ ಏನಕ್ಕೆ ಹಂಗಾಗಿತ್ತು ಅಂದರೆ ಶೂಸು ಕೆಳಗಡೆ ಕಟ್ ಮಾಡಿಬಿಟ್ಟಿದ್ರು. ಸೊ ಕಟ್ಟಾಗಿರೋ ಶೂಸ್ನ ಹಾಕ್ಕೊಂಡು ಇದರಲ್ಲಿ ಓಡಾಡ್ತಾಯಿದ್ದೆ, ಯಾವುದರಲ್ಲಿ ಗಾರ್ಡನ್ ಇದರ ಕ್ಲಬ್ ಒಳಗಡೆ, ಅಂದರೆ ಗಲ್ಫ್ ಕ್ಲಬ್ ಒಳಗಡೆ ಕ್ಯಾಡಿ ಕೆಲಸ ಮಾಡ್ತಾಯಿದ್ನಲ್ಲ. ಆವಾಗ ಅದು ಕೆಳಗಡೆ ಕಟ್ಟಾಗಿರೋ ಶೂಸ್ನ ಹಾಕೊಂಡು ಓಡಾಡ್ತಿದ್ದೆ. ಶೂಸ್ ಬೇಕಂತಲೇ ಕಟ್ ಮಾಡಿದರು. ಸೊ ಒಳಗಡೆ ಎಲ್ಲ ನೀರು ನುಗ್ಗಿ ಶೂಸ್ ಎಲ್ಲ ಉಂಟು, ಪಾದಗಳೆಲ್ಲ ಉಂಟು. ಯಾವ ಮಟ್ಟಿಗೆ ಪಾದಗಳಾಗಿತ್ತು ಅಂದರೆ ಅದು ಆ್ಯಕ್ಚುಲಿ ಫೋಟೋ ಹೊಡೆದಿದ್ದು ಅಪ್ಲೋಡ್ ಮಾಡಿದ್ದೀನೋ ಇಲ್ಲ, ಆ ಟೈಮಲ್ಲಿ ಹತ್ರ ಮೊಬೈಲೇ ಇರಲಿಲ್ಲ. ಯಾವ ಮಟ್ಟಿಗೆ ಉಂಟಿತ್ತು ಅಂದರೆ ಅಪ್ಪ ಚರ್ಮ ಎಲ್ಲ ಪೂರ್ತಿ ಹಿಡ್ಕೊಂಡೇ ಬಂದಿರಬೇಕು ಅನ್ನಿಸ್ತಿತ್ತು. ಆ ಮಟ್ಟಕ್ಕೆ ಅದು ಹೋಗಿತ್ತು. ಆ್ಯಕ್ಚುಲಿ ಅದು ಸುಮಾರು ತಿಂಗ್ಳುಗಟ್ಟಲೆ ಹಂಗೆ ಇತ್ತು. ಅದು ತಿಂಗ್ಳುಗಟ್ಟಲೆ ಹಾಗೆ ಇತ್ತು. ಕವರ್ ಮಾಡಿದ್ದೋ ಏನೋ ನನಗೆ ಸರಿಯಾಗಿ ನೆನಪಿಲ್ಲ. ಒಟ್ಟಲ್ಲಿ ಮರ್ತೋಗಿದ್ದೀನಿ. ಒಟ್ಟಲ್ಲಿ ಮೊಬೈಲ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಮೊಬೈಲ್ ತಗೊಳ್ಳೋಕ್ಕೋಸ್ಕರನೇ ಅಷ್ಟೆಲ್ಲ ಕಷ್ಟ ಬಿದ್ದಿದ್ದು. ಈವನ್ ಬೇಸಿಕ್ ಮೊಬೈಲ್ ಕೂಡ ನನ್ನ ಹತ್ರ ಇರಲಿಲ್ಲ. ಫೋಟೋ ಹೊಡ್ಕೊಂಡಿದ್ದೆ ನೆನಪು, ಅಪ್ಲೋಡ್ ಮಾಡಿದ್ದು ನೆನಪು. ನೋಡೋಣ, ಸಿಕ್ಕರು ಫೇಸ್ಬುಕ್ಕಲ್ಲಿ ಸಿಕ್ಕಿದ್ದು ಸಿಕ್ಬಹುದು. ಪೊಲೀಸ ವ್ಯಕ್ತಿ ಇದು ಆರ್ಗನೈಸ್ಡ್, ಇದು ಆರ್ಗನೈಸ್ಡ್. ಅದೇನಕ್ಕೆ ಅವ್ನು ಬಂದಿದ್ದು ಅಂದರೆ ಪುಂಟೋ ಕೂಡ ನಿಂತಿದೆ. ಫಿಯಟ್ ಪುಂಟೋನೇ ಯಾವುದೋ ಒಂದು ಅದು ಗಾಡಿ ಏನಕ್ಕೆ ನಿಂತಿರೋದು ಅಂದರೆ ಇದಕ್ಕೆ ಹೋಗು ಅಂತ, ಅದಕ್ಕೆ ಕಡ್ಕೊಳಗೆ ಹೋಗೋ ಮತ್ತೆ ಅಂತ. ಎಷ್ಟು ಜನ ಹೆಗ್ಲೇಟ್ ಹಾಕೋಬೋತಾ ಇದ್ದಾರೆ, ಕಡ್ಕೊಳಗೆ ಹೋಗು ಅಂತ. ಆ್ಯಕ್ಚುಲಿ ಕಡ್ಕೊಳ್ಳೋವರೆಗೂ ಲಿಫ್ಟ್ ಸಿಕ್ಕಲಿಲ್ಲ. ಟೋಲ್ಗೇಟಿಂದ ಬಂದೆ. ಈಗ ಆಲ್ರೆಡಿ ಹೇಳಿದ್ದೀನಿ ವಿಷಯ. ಟೋಲ್ಗೇಟ್ವರೆಗೂ ನಡ್ಕೊಂಬಂದೆ. ಟೋಲ್ಗೇಟ್ ಹತ್ರ ಇಂದ ತೊಗೊಂಡು ರಿಂಗ್ ರೋಡ್ ಬಿಸಾಕೋದ. ಸೊ ರಿಂಗ್ ರೋಡಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದೆ. ಒಟ್ಟಲ್ಲಿ ಪುನಃ ಈಗ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಕಡ್ಕೊಳಗೆ ಹೋಗಿ ಮತ್ತೆ ಬ್ಯಾಕ್ ಟು ಕಡ್ಕೊಳಗೆ ಹೋಗಿ ಇದು ಮಾಡಬೇಕು, ಊಟ ಮಾಡಬೇಕು ಅಂತ. ಅರ್ಜುನ್ ಸರ್ಜಾ ಊಟ ಅಂದರೆ ಬನ್ನು ತೊಗೊಡ್ತಾನೆ. ಇನ್ನೇನು ಲೌಡ ತೊಗೊಡ್ತಾನೆ ಸೊಳೆ ಮಗ. 20 ರೂಪಾಯಿ ಬನ್ನು. ಅದು ಹೋದ ಸರಿನೇ ರೆಕಾರ್ಡ್ ಕೂಡ ಮಾಡಿದ್ದೀನಿ. ಅವ್ನು ಯಾವ ಚಂದಾಗಿ ಬಂದು ತೊಗೊಡ್ತಾನೆ ಅಂತ. ಅಲ್ಲಿ ಸಾಲ ಇಸ್ಕೋಬೇಕು ನಾನು. ಅವನ ಹತ್ರ ಹೋದರೆ ಅವ್ನು ಸಾಲ ದುಡ್ಡು ರೀಫಂಡ್ ಮಾಡಲ್ಲ, ಅವ್ನು ಕೊಡಲ್ಲ ಅಂತ ಅವ್ನು ಹೇಳ್ತಾನೆ. ಪುನಃ ಇಲ್ಲಿಗೆ ಬರಬೇಕು, ಇಲ್ಲಿಂದ ಅಲ್ಲಿಗೆ ಬರಬೇಕು ಅಂತ 2-3 ಸರಿ ಓಡಾಡಿ ಅವ್ರ ಹತ್ರ 20 ರೂಪಾಯಿ ಬಂದು ಇಸ್ಕೋಬೇಕು. ಆ ಬನ್ನು ಕೂಡ ಸೀದೋಗಿರ್ತದೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಆ ಬನ್ನನ್ನು ತಿನ್ಬೇಕು ನಾನು. ಅದಕ್ಕೋಸ್ಕರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಮ್ಮ ಹಣೆ ಬರೋ ಲೆಕ್ಕ ಹಾಕಿ ಹೆಂಗೈತೆ. ಯಾವುದೋ ಒಂದು ಮಾತಿದೆ, ಬಂಗಬಟ್ಟಂಬ ಬಿಸಿ ಅನ್ನೋಕ್ಕಿಂತ ತಂಗುಳನ್ನವೇ ಇಳಿಸು ಸರ್ವಜ್ಞ ಅಂತ. ಇಲ್ಲಿ ನಾವು ತಂಗಳನ್ನ ತಿನ್ನೋಕ್ಕೂ ಈ ಬಳ್ಸೋಳೆ ಮಕ್ಳ ಹತ್ರ ಬಂಗಬಟ್ಟಂಬ ಕೇಳಬೇಕು. ತಂಗಳನ್ನ ತಿನ್ನೋಕ್ಕೂ ಇಲ್ಲಿ ಅವತ್ತು ಇಲ್ಲಿ ನಿಂತ್ಕೊಂಡು ಇಲ್ಲಿಂದನೂ ಹೆಡ್ಲೈಟ್ ಬಿಡ್ತಾ ಇದೆ. ಅಲ್ಲಿಂದನೂ ಇಲ್ಲಿವರೆಗೂ ಡೇಂಜರ್ ಲೈಟ್ ಕಾಣ್ತಾ ಇದೆ ಅಷ್ಟೇ. ಇವಾಗ ಬೆಳಕಿದೆಯಲ್ಲ, ಅದಕ್ಕೋಸ್ಕರ ಯಾರು ಟ್ರೈ ಮಾಡ್ತಾಯಿಲ್ಲ. ನೆನ್ನೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕ್ರಾಸ್ ಆದ ಕೂಡಲೇ ಅಲ್ಲಿಂದ ಮೈಸೂರು ರಿಫ್ರೆಶ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಹೆಡ್ಲೈಟ್ ಬಿಡ್ತಾ ಇದೆ ಬೈಕ್ ಕಾರ್ದು ಸೋಳೆ ಮಕ್ಕಳು. EF 3307 ಬೈಕ್ ಹೋಯ್ತಲ್ಲ, ಅದು ಹೆವಿ ಹೋಗೇ ಬಿಟ್ಕೊಂಡೋದ. EF 3307 ಇದು ಅಷ್ಟೇ. ಹಿಂದಿಂದನೇ ಬರ್ತಾಯಿದೆ, ಮುಂದೆನೇ ಬರ್ತಾಯಿದೆ ಹೊಗೆ. ಸ್ಮೆಲ್, ಸಿಮೆಂಟ್ ಸ್ಮೆಲ್ ಏನೋ ಬರ್ತಾಯಿದೆ. ರಿವರ್ಸ್ ಸೈಡ್ ಅವೆಲ್ಲ ಶಾಟ. EM 389 KA11 EM 389 01 NA1003 Kia. Y4219 55 K55 ಗಾಡಿ ಅದು. ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದೆ ನಾವು ನಮ್ಮನ್ನು. HR 7185 ಹಿಂದೆ ಲೈಟ್ ಡೇಂಜರ್ ಲೈಟ್ ಉರಿದಾರ ನೋಡ್ರೆ ಗೊತ್ತಾಗುತ್ತೆ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. ಅಲ್ಲೂ ಒಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾನೆ IQ-ಬಲ್ಲಿ. ನಾನು ಆ್ಯಕ್ಚುಲಿ ಸ್ಟ್ರೈಟ್ ಹೋಗಿದ್ದರೆ ಆ ವೆಹಿಕಲ್ ಸಿಗೋದು, ರೈಟಿಗೆ ಬಂದಕ್ಕೆ ಈ ವೆಹಿಕಲ್ ಸಿಕ್ತು. ಒಟ್ಟಲ್ಲಿ ಯಾವ ಕಡೆ ತಿರುಗಿದ್ರು ಹೆಡ್ಲೈಟ್ ಆನ್ ಆಗಿರೋದು ಒಂದು ಸಿಕ್ತಾಯಿತ್ತು. ಎಂಥ ಮಿಂಡ್ರಿಗೂಟ ಆಟಗಳು ಗೊತ್ತಾಗೋಗುತ್ತಾ ಇಲ್ಲ.
ಬಂದು ತಲುಪಿದೆ. ಎಷ್ಟು ಕಿಲೋಮೀಟ್ರ್ ಆಗಿದೆಯೋ ಏನೋ ಗೊತ್ತಿಲ್ಲ, ಚೆಕ್ ಮಾಡೋದು ಗೊತ್ತಾಗುತ್ತೆ. ಅದು ನನ್ನ ಪ್ರಕಾರ ಅದು ಆ್ಯಕ್ಯುರೇಟ್ ಕಿಲೋಮೀಟರ್ಸ್ ತೋರಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಡೆದು ನನಗೆ ಕಾಲು ನೋವ್ತಾ ಇದೆ. ನಾನು ಪ್ರತಿ ದಿವಸ 20 ಕಿಲೋಮೀಟರ್ ನಡೆಯೋನಿಗೆ ಕಾಲು ನೋವ್ತಾ ಇದೆ 2 ದಿವಸದಿಂದ. ಅಂದರೆ ಮೋರ್ ದೆನ್ 30 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಹೇಗಿದ್ರು ಅದಕ್ಕೆ ಸರಿಯಾಗಿ ತೋರಿಸಿಲ್ಲ ಅಂತ ನನ್ನ ಅನಿಸಿಕೆ. ನೋಡೋಣ. ಊಟ ತಂದು ತಿಂತಾರೋದು ನನ್ನ ಎದುರಿಗೆ. ಆ ಕಡೆ ಜಾಗ ಅಷ್ಟೊಂದೆಲ್ಲ ಇದೆ, ಅವ್ರು ಕೂತ್ಕೊಂಡು ಅಡ್ಡ ಎಲ್ಲ ಬಿಟ್ಬಿಟ್ಟು ಬಂದು ನನ್ನ ಮುಂದೆನೇ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಅದು ನಾನ್ ವೆಜ್ ತಿಂತಾ ಇರೋದು, ಎದ್ದು ಅಥವಾ ಬೈ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ. ನಾನ್ ವೆಜ್ ತಿಂತಾ ಇರೋದು ನನಗೆ ಗೊತ್ತಾಗಲಿ ಅಂತಲೇ ಜೋರಾಗಿ ಮಾತಾಡೋದು, ಆಳು ಮುಳೆಲ್ಲ ಮಾಡ್ತಾ ಇದ್ದಾರೆ. ವಾಚ್ಯ ಶಬ್ದಗಳೆಲ್ಲ ಬೈದಾಡೋದು, ಆಳು ಮುಳೆಲ್ಲ ಮಾಡ್ತಿದ್ರು. ಅಲ್ಲಿ ಕೂತ್ಕೊಳ್ಳೋ ಉದ್ದೇಶ ಅಂದರೆ ಬಟ್ಟೆ ಹಾಕಿ ಅಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿ ಸೊ ಬಟ್ಟೆ ಹಾಕಿ ಕೂತ್ಕೊಂಡಿದ್ದೀನಿ. ಈ ಬಡ್ಡಿ ಮಕ್ಕಳು ಬೇಕು ಅಂತ ಅಲ್ಲಿ ಮಾಮೂಲಿ ಅಥ್ಲೆಟ್ಸ್ಗಳು ಗೇಮ್ ಆಡೋಕೆ ಕೂತ್ಕೊಂಡಿದ್ದಾರೆ ಮೊಬೈಲಲ್ಲಿ. ಆ ಹುಡುಗರು ಎವ್ರಿಡೇ ಬರ್ತಾರೆ ಈಗ ಈ ರೀಸೆಂಟ್ ಡೇಸಲ್ಲಿ. ಸೊ ಅವರೆಲ್ಲ ಆಟ ಆಡ್ತಿದ್ದಾರೆ. ಮೊಬೈಲಲ್ಲಿ ನಾನು ಬ್ರೌಚರ್ ಡೌನ್ಲೋಡ್ ಮಾಡ್ಕೊಂಡು ಬ್ರೌಚರ್ಗಳನ್ನ ಓದ್ತಾ ಇದೆ, ಇದು ಆಟೋಮೊಬೈಲ್ದು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ನೆಂಟರು ಆಟ ಆಡ್ತಾಯಿರೋದು. ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ 50% ಊಟ ಸಂಜೆ ಸಿಗುತ್ತೆ ಅನ್ನೋ ಡೌಟು. ಕೊಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಬೇಕು ಅಂದರೆ ಕಡ್ಕೊಳ್ಳೋಗೋಗಿ ರಮೇಶ್ ಹತ್ರ ಬ್ರೆಡ್ ಇಸ್ಕೊಂಡು ತಿನ್ನಬೇಕು, ಇಲ್ಲದೆ ಕೊಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಮಕ್ಕಳು ಕತ್ತೆ ನಾವು ತಿಂತಿರೋದು ನೋಡಿದ್ರು ನನಗೇನೋ ಸಾಯಂಕಾಲ ಊಟ ಸಿಗೋದು ಡೌಟು. ಸಿಕ್ಕಿದ್ರು ಏನಾದರೂ ತಿಂಗಳು ಬೆಂಗಳೂರು ಸಿಗೋ ಸಾಧ್ಯತೆ ಇದೆ. ಸಿಕ್ಕಿದ್ರು ಇಲ್ಲ ಅದು ಇಲ್ಲ, ನೋಡಬೇಕು. ಬಿದ್ದೆಲ್ಲ ಎಲ್ಲ ಕಿತ್ಕೊಳ್ಳೋಕ್ಕೆ ಕಟ್ಟಿ ಕೊಂಬೆ ಮುರಿದು ಒಂದು ಊಟದೆಲ್ಲ ಮಾಡ್ಕೊಳ್ಳೋಕ್ಕೋಸ್ಕರ ಕೊಂಬೆ ಮುರಿತಾವನ. ಬರೀ ಊಟದೆಲ್ಲ ತೊಗೊಳಕ್ಕೆ. ಹೇಳ್ಬೇಕಂದ್ರೆ ಗಾಡಿಯವನು KA02 MM3101. ಈ ಗಾಡಿಯಲ್ಲಿ ತುಂಬ ಹೊತ್ತು ಲೈಟ್ ಬಿಟ್ಟಿದ್ದ, ಹೆಡ್ಲೈಟ್ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಅಂದರೆ ಸುಮಾರು ಮೋರ್ ದೆನ್ ಎ ಮಿನಿಟ್ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೆ ಗಾಡಿ. ನೋಡಿ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಕ್ಯಾಮ್ರಾ ಆನ್ ಮಾಡೋವರೆಗೂ ಆನ್ ಮಾಡ್ಕೊಂಡಿದ್ದೆ. ಕ್ಯಾಮ್ರಾ ಆನ್ ಮಾಡ್ತಿದ್ದೆ ಹಂಗೆ ಆಫ್ ಮಾಡಿದೆ. ಆಮೇಲೆ ಈ ಸ್ಕೂಟರ್ ಬಂತು ಮೋಟರ್ಶ. ಇನ್ನು ಸ್ವಲ್ಪ ಅಷ್ಟೊಂದೇನು ಆನ್ ಮಾಡಿರಲಿಲ್ಲ. ಅದು ಇವನು ಮಗುಗೆ ಬಿಡೋ ಉದ್ದೇಶ ಇಟ್ಕೊಂಡೆ ಗಾಡಿ ತಂದಿಳಿಸಿದ್ದು. ಆದರೆ ಇವನಂತೂ ಸುಮಾರು ಮೋರ್ ದೆನ್ 1 ಮಿನಿಟ್ ಗಾಡಿ ಆನೆಲ್ಲ ಇತ್ತು. ಹೆಡ್ಲೈಟ್ ನನ್ನ ಮಗುಗೆ ಬಿಡೋದ್ರಲ್ಲೇ ಇಲ್ಲ. KA02 MM3101. ಚರಣ ಹೇಳಿದ ಮೇಲೆ ಕಾರ್ ಓನರ್ ಇರಬೇಕು ಅನ್ಸುತ್ತೆ, ಬೊಗಳ್ತಾ ಇರೋದು. ಇವರು ಮುಂದೆ ಬೊಗಳ್ಕೊಂಡು ಸಾಯ್ತಾ ಇದ್ದಾರೆ. ಈಗ ಹಿಂದೆ ಒಬ್ಬರು ಬಂದು ಕೂತ್ಕೊಂಡು ಸಾಯ್ತಾ ಇದ್ದಾರೆ. ಪುಕ್ಸಟ್ಟೆ ಪ್ರಚಾರ ಆಯ್ತಿತ್ತು. ಈಗ ಪುಕ್ಸಟ್ಟೆ ಪೂಜೆಗಳು ದೇವಸ್ಥಾನ ಮುಂದೆ ಪುಕ್ಸಟ್ಟೆ ಪೂಜೆ ಮಾಡ್ಕೊತಾರೆ. ಪುಕ್ಸಟ್ಟೆ ಪೂಜೆ ಆ್ಯಕ್ಚುಲಿ ಮೇಲೆ ನಾನು ಈ ಮುಂದಕ್ಕೆ ಬಂದಿದ್ದೇನಕ್ಕೆ ಅಂದರೆ ಡೂ ಸಮಥಿಂಗ್ ಕ್ರಿಯೇಟಿವ್ ಎವ್ರಿಡೇ ಅಂತ ಬೋರ್ಡ್ ಹಾಕಿದ್ದಾರೆ. ತಮಿಳ್ನಾಡು ಗಾಡಿ ಇದು. ಆ್ಯಕ್ಚುಲಿ ಇದು ಆಡ್ಕೊಳ್ಳೋದಕ್ಕೆ ಅಂತ ಮಾಡ್ತಿರೋಂಥದ್ದು ಇದು ಟ್ರಾಲಿಂಗ್. ತಮಿಳ್ನಾಡು 43D 9597. ಸ್ಟಾರ್ಟ್ ಬೈ ಆ್ಯಕ್ಟಿಟ್ಯೂಡ್ ಇನ್ನೂ ಬರ್ದಾರ ಶ್ರೀಯಪ್ಪನ್. ಪುಕ್ಸಟ್ಟೆ ಪ್ರಚಾರ ಜೊತೆಗೆ ಇವತ್ತು ಪುಕ್ಸಟ್ಟೆ ಪೂಜೆ. ಏನಂದ್ರೆ ಡೂ ಸಮಥಿಂಗ್. ಏನಕ್ಕೆ ಅವ್ರು ಹಂಗೆ ಹೇಳ್ತಾ ಇರೋದು ಅಂದರೆ ನಿನಗೇನು ಫಾರ್ 2 ಮೇಜರ್ ರೀಸನ್ಸ್. ಒಂದು, ಹೊಸದಾಗಿ ಏನೋ ಮಾಡೋಕೆ ಬಿಡೋದಿಲ್ಲ ಅಂತ ಒಂದು. ಇನ್ನೊಂದು, ನೀನು ಏನೇ ಮಾಡಿದ್ರು ನಾವು ಅದಕ್ಕಿಂತ ಮುಂಚೆ ಅದನ್ನು ಮಾಡಿಬಿಟ್ಟಿರ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಒಂದು ಹುಡುಗಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಸೊ ನಾನು ಯಾರ ಜೊತೆನಾದ್ರು ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡಿದ್ರೆ ಫಾರ್ ಎಕ್ಸಾಂಪಲ್ ಐಶ್ವರ್ಯ ಅರ್ಜುನ್ ಅಂತ ತೊಗೊಳ್ಳಿ. ಯಾಕಂದರೆ ಅಲ್ಲಿ ತಮಿಳ್ನಾಡು ಗಾಡಿ ಆಗಿರೋದ್ರಿಂದ ಐಶ್ವರ್ಯ ಅರ್ಜುನ್ ಅಂತ ತೊಗೊಳ್ಳಿ. ಸೊ ಐಶ್ವರ್ಯ ಅರ್ಜುನ್ ಜೊತೆ ನಾನು ಓಡಾಡಿದ್ರೆ ಅಥವಾ ಡೇಟಿಂಗ್ ಮಾಡಿದೆ ಅಂತ ಇಟ್ಕೊಳ್ಳಿ. ಡೇಟಿಂಗ್ ಮಾಡಿದ್ರೆ ಸೊ ನಾನು ನಿನ್ಕಿಂತ ಮುಂಚೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ಅದು ಅದರ ಆ್ಯಟಿಟ್ಯೂಡ್. ಮತ್ತು ಇನ್ನೊಂದು,
ನಾನು ಏನೇ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಇನ್ನೊಂದು. ಏನಕ್ಕೆ ಅಂದರೆ ಈಗ ಆಲ್ರೆಡಿ ಈಗ 3-4 ಡೇಸಿಂದ ಬಂದೂರಿಗೆ ಹೋಗೋದಕ್ಕೆ 3-4 ಡೇಸ್ ಸುಮಾರು ತಿಂಗಳಿಂದಲೇ ಬಂದೂರಿಗೆ ಹೋಗೋದಕ್ಕೆ ಅಂತ ಕೆಲಸ ಮಾಡ್ತಾಯಿದ್ದೀನಿ, ಹೋಗೋಕ್ಕಾಗಿಲ್ಲ. ಈಗ ಬರೀ ಊಟ ಮಾಡೋಕ್ಕೂ ಬಿಡ್ತಾಯಿಲ್ಲ, ಅಂದರೆ ಏನು ಹೇಳೋದು, ಹತ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ. ಹತ್ಕೊಂಡು ಹೋಗೋದು ಅಂದರೆ ಸ್ವಲ್ಪ ಲಿಫ್ಟ್ ಕೂಡ ಸಿಗ್ತಾಯಿಲ್ಲ, ಪರದಾಡ್ಬೇಕಾಗಿ ಬರ್ತದೆ. ಸೊ ಅದರ ಆ್ಯಟಿಟ್ಯೂಡ್ ಇದು. ಅಂದರೆ ಈಗ ಷಣ್ಮುಗ ಮಂಗ್ಳೀಲಿ ಟೀ ಕುಡಿಯೋದಕ್ಕೂ ಬಿಡಲಿಲ್ಲ, ಷಣ್ಮುಗ ಈವನ್ ಟೀ ಕುಡಿಯೋದಕ್ಕೂ ಬಿಡ್ತಾಯಿಲ್ಲ. ಪ್ರತಿಯೊಂದು ಸಿಕ್ಕಾಪಟ್ಟೆ ನಾವು ಏನೇ ಮಾಡೋಕ್ಕೋದ್ರು ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಸೊ ಅಂದರೆ ನೀವು ಏನೇ ಮಾಡಿದ್ರು ನಾವು ನಿಲ್ಲಿಸ್ತೀವಿ ಅಂತ ಒಂದು. ಇನ್ನೊಂದು, ನೀವು ಏನೇ ಮಾಡಿದ್ರು ನಾವು ಅದಕ್ಕಿಂತ ಮುಂಚೆ ಮಾಡಿರ್ತೀವಿ ಅಂತ 2. ಸೊ 2 ಪಾಯಿಂಟ್ ಹೈಲೈಟ್ ಮಾಡೋದಕ್ಕೋಸ್ಕರ ಅವನು ಸೋಳ ಮಗ ತೊಗೊಬಂದು ಬಸ್ ನಿಲ್ಲಿಸ್ಕೊಂಡು ಮಾಡ್ತಾರೆ. ಬಸ್ಸೇ ಏನಕ್ಕೆ ತೊಗೊಬಂದು ಬಿಟ್ಟಿರೋದು ಅಂದರೆ ಬಿಷಪ್ ಪೊಸಿಷನ್ ತೋರಿಸುತ್ತೆ ಅದು. ಬಸ್ BUS ಬಸ್ ಬರ್ತಲ್ಲ, B ಸ್ಟ್ಯಾಂಡ್ ಫಾರ್ ಬಿಷಪ್ ಮತ್ತು US ಸ್ಟ್ಯಾಂಡ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಯುನೈಟೆಡ್ ಸ್ಟೇಟ್ಸ್ದು ಅಂದರೆ ಗ್ಲೋಬಲ್ಲಿ ಬಿಷಪ್ ನಾವು ಪೊಸಿಷನ್ ಕ್ಲೇಮ್ ಮಾಡ್ಕೊಂಡಿದ್ದೀವಿ ಅನ್ನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಡೈರೆಕ್ಟ್.